ಹಲೋ, ನಮಸ್ಕಾರ. ಇವತ್ತು ನಿಮ್ಮ ಮುಂದೆ ನಾನು ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಆ, ಚರ್ಚೆಯನ್ನು ಮಾಡುವುದಕ್ಕೆ ಬಂದಿದ್ದೀನಿ. ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ವಿಷಯದ ಬಗ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಮರ್ಶೆಯನ್ನು ಮಾಡಿ ಅಂತ ಹೇಳಿದಾಗ ನಾನು ಅದಕ್ಕೆ ಸಂಬಂಧಪಟ್ಟಂತಹ 4-5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿ ಸಮಸ್ಯೆಗಳ ಚರ್ಚೆಯನ್ನು ನಾನು ನಿಮ್ಮ ಮುಂದೆ ಮಾಡ್ತಾಯಿದ್ದೀನಿ. ಆ್ಯಂಡ್ ದಿ ಲಾ ಈಸ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ. ಪಬ್ಲಿಕ್ ಇಂಟರ್ನ್ಯಾಷನಲ್ law. So when I say public international law, we should know two aspects. Aspect number one, what is public law, what is private law? The moment a law involves a state, it becomes public law. ಒಂದು ಸಾವರಿನ್ ಕಂಟ್ರಿನ ಅಥವಾ ಸ್ಟೇಟನ್ನು ಅದು ತನ್ನ ವ್ಯಾಪ್ತಿಗೆ ಒಳಪಡಿಸ್ತದೆ ಅಂದ ತಕ್ಷಣವೇ ನಾವೇನು ಮಾಡ್ತೀವಿ, ಅದಕ್ಕೆ ಪಬ್ಲಿಕ್ ಲಾ ಅಂತ ಹೇಳ್ತೀವಿ. ವಾಟ್ ಈಸ್ ಪ್ರೈವೇಟ್ ಲಾ? ಪ್ರೈವೇಟ್ ಲಾ ಈಸ್ ಎ ಲಿಸ್. ಎ ಲಿಸ್ ಮೀನ್ಸ್ it is between two parties. Any law that decides an issue between two parties, then it is called private law. So this is the concept of public law and private law. For example, you are filing a writ petition before the Supreme Court under Article 32 on the violation of the fundamental rights. Yes, of course, you are applying the public law. There is a breach of contract between two parties and you are going to the court. Private law will be applied there. In international arena also, you must know the difference between two laws, international law and municipal law. The moment we take the law globally the law is classified into two categories, international law and municipal law. Municipal law is a law which is pertaining to a particular nation, a particular state. ಮುನ್ಸಿಪಲ್ ಕಾನೂನು ಅಂತಂದರೆ ಮುನ್ಸಿಪಾಲ್ಟಿ ಕಾನೂನಲ್ಲ ಈ ಕಾಂಟೆಸ್ಟಲ್ಲಿ, ಅದು ದೇಶದ ಕಾನೂನು. ಮುನ್ಸಿಪಾಲ್ಟಿ ಕಾನೂನು ದೇಶದ ಕಾನೂನು ಆದರೆ ಇಂಟರ್ನ್ಯಾಷನಲ್ ಕಾನೂನು ಇಡೀ ಜಗತ್ತಿನ ಕಾನೂನು ಆಗುತ್ತೆ. ಇನ್ ಇಂಟರ್ನ್ಯಾಷನಲ್ ಲಾ ಆಲ್ಸೋ ದೇರ್ ಇಸ್ ಎ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಪ್ರೈವೇಟ್ ಇಂಟರ್ನ್ಯಾಷನಲ್ ಲಾ. ಸೊ ವೆನ್ ಐ ಟಾಕ್ ಅಬೌಟ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ, ನಾರ್ಮಲಿ ಇಟ್ ಈಸ್ ಬಿಟ್ವೀನ್ ದ ಸ್ಟೇಟ್ಸ್. ಎರಡು ದೇಶಗಳ ಮಧ್ಯದ ವಿಷಯವನ್ನು ನಿರ್ಧರಿಸುವಂತಹ ಕಾನೂನಿಗೆ ನಾವೇನಂತೀವಿ, ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಂತ ಹೇಳ್ತೀವಿ. ಈ ಕಾಂಟೆಸ್ಟಲ್ಲಿ ನೀವು ಈ ಒಂದು ವಿಷಯವನ್ನು ಅಭ್ಯಸಿಸಿದಿರಿ ಅಂದ್ಕೊಂಡು ನಾನು ನೇರವಾಗಿ ಪ್ರಾಬ್ಲಮ್ಗಳಿಗೆ ಬರ್ತೀನಿ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಪ್ರಾಬ್ಲಮ್ಸ್ ಹಿಯರ್. The first problem I have taken is this. I will number the problems for my convenience and your convenience. The first number is this. Solve any two of the followings. Nodi, ಈ 20 marks problem idu. The problem is for 20 marks. Each problem carries 10 marks for new syllabus students. For old syllabus students, the same problem, it will be for 6 marks. Therefore, the content what we have to write differs a little. Okay? So now if you want to solve this problem, first you must know this doctrine. The doctrine of effective occupation. The doctrine of effective occupation. ಇದಕ್ಕೆ ನಾವು ಎಫೆಕ್ಟಿವಿಟೀಸ್ ಅಂತಲೂ ಹೇಳ್ತೀವಿ. ಏನು ಎಫೆಕ್ಟಿವ್ ಆಕ್ಯುಪೇಷನ್ ಅಂತಂದರೆ,
ಪರಿಣಾಮಕಾರಿ ಸ್ವಾಧೀನ ತತ್ವ, ಪರಿಣಾಮಕಾರಿ ಸ್ವಾಧೀನ ತತ್ವ. And also in this problem, what is another thing involved is the concept of sovereignty, ಸಾರ್ವಭೌಮತ್ವ. ಈ ಸಾರ್ವಭೌಮತ್ವ ಒಂದು ದೇಶದಲ್ಲಿ ಹೇಗೆ ಬರ್ತದೆ ಅಂತಂದರೆ, ದೇರ್ ಮಸ್ಟ್ ಬಿ ಎ ಪಾಪ್ಯುಲೇಷನ್, ಒಂದು ಜನಸಂಖ್ಯೆ ಇರಬೇಕು. ಆ ಇರುವಂತಹ ಜನಸಂಖ್ಯೆ ವಾಸಿಸುವಂತಹ ಜಾಗಕ್ಕೆ ಒಂದು ಟೆರಿಟರಿ ಇರಬೇಕು, ಬೌಂಡ್ರಿ ಇರಬೇಕು. ಮತ್ತು ಆ ಒಂದು ವ್ಯವಸ್ಥೆಯ ಆಡಳಿತವನ್ನು ಯಾರು ವಹಿಸ್ಕೊಂಡಿರಬೇಕು, ಆ ವಹಿಸ್ಕೊಂಡಂತಹ ಆಡಳಿತವನ್ನು ವಹಿಸ್ಕೊಂಡಂತಹ ಅಥಾರಿಟಿಯ ಮಾತನ್ನು ಆ ಜನತೆ ಕೇಳ್ತಾ ಇರಬೇಕು. ಅಂತಹ ಸಂದರ್ಭದಲ್ಲಿ ಅಂತಹ ಒಂದು ಪ್ರದೇಶಕ್ಕೆ ನಾವು ಸಾರ್ವಭೌಮತ್ವ ಅಂತೀವಿ. Sovereignty is very important to a country. If it has to be called as a country, we have to say sovereign country. There may be a colonial country also. There may be what is colonial country? A country which is controlled by some other country is colony or colonial country. ವಸಾಹತು ದೇಶ ಅಂತ ಹೇಳ್ಬೋದು. ಸೊ ಈ ಒಂದು ಕಾನ್ಸೆಪ್ಟನ್ನು ನೀವು ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾನಲ್ಲಿ ನೋಡಿರ್ತೀರಿ ಅಂದ್ಕೊಳ್ತೀನಿ. ಈ ಒಂದು ಎರಡು ಕಾನ್ಸೆಪ್ಟನ್ನು, ಒಂದು ಸಾವರೆಂಟಿ, ಇನ್ನೊಂದು ಈ ತತ್ವ, ದಿ ಸೆಕೆಂಡ್ ಕಾನ್ಸೆಪ್ಟ್ ಇಫೆಕ್ಟಿವ್ ಆಕ್ಯುಪೇಷನ್, ಇವೆರಡನ್ನು ಇಟ್ಕೊಂಡು ನೀವು ಸಮಸ್ಯೆಯನ್ನು ನೋಡಿದರೆ, ಎ ಸ್ಟೇಟ್ ಹೆಚ್ ಕ್ಲೇಮ್ಸ್, ಹಿಯರ್ ಸ್ಟೇಟ್ ಹೆಚ್ ಈಸ್ ಒನ್ ನೇಷನ್. ಆವಾಗಲೇ ನಾವು ಯಾವಾಗಲೂ ಇಂಟರ್ನ್ಯಾಷನಲ್ ಲಾನಲ್ಲಿ ನೇಷನ್ ಅಂತ ಅಡ್ರೆಸ್ ಮಾಡೋದಿಲ್ಲ, ಅದಕ್ಕೆ ಸ್ಟೇಟ್ ಅಂತಲೇ ಹೇಳ್ತೀವಿ. ಕ್ಲೇಮ್ಸ್ ಐಲ್ಯಾಂಡ್ ಆನ್ ದ ಗ್ರೌಂಡ್ ಆಫ್ ಕಂಟಿನ್ಯೂಯಸ್ ಎಕ್ಸರ್ಸೈಸ್ ಆಫ್ ಸಾವರೆಂಟಿ. ನೋಡಿ, ದಿಸ್ ಈಸ್ ದ ವೆರಿ ಕೀ ವರ್ಡ್ ಆಫ್ ದಿಸ್ ಪ್ರಾಬ್ಲಮ್. ಕಂಟಿನ್ಯೂಯಸ್ ಎಕ್ಸರ್ಸೈಸ್ ಆಫ್ ಸಾವರೆಂಟಿ ವಿತ್ ವಿಲ್ಫುಲ್ ಇಂಟೆನ್ಷನ್. ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಸುಮಾರು ವರ್ಷ ರಷ್ಯನ್ರಿದ್ದರು, ಬಟ್ ದೇ ವೇರ್ ನಾಟ್ ಹ್ಯಾವಿಂಗ್ ವಿಲ್ಫುಲ್ ಇಂಟೆನ್ಷನ್, ಬಿಟ್ಟು ಹೋದರು. ಅದೇ ಅಫ್ಘಾನಿಸ್ತಾನದಲ್ಲಿ ಸುಮಾರು ವರ್ಷಗಳ ಕಾಲ ಅಮೇರಿಕನ್ಸ್ ಇದ್ದರು, ಅವರು ಬಿಟ್ಟು ಹೋದರು. ಸೊ ದೇರ್ ವಾಸ್ ನೋ ವಿಲ್ಫುಲ್ ಇಂಟೆನ್ಷನ್ ಟು ಕಂಟಿನ್ಯೂ. ಆದರೆ ಇಲ್ಲಿ ಇವರಿಗೆ ವಿಲ್ಫುಲ್ ಇಂಟೆನ್ಷನ್ ಇದೆ ಕಂಟಿನ್ಯೂ ಮಾಡೋದಕ್ಕೆ. ಅವರು ಆ ದೇಶದ ಏನು ಸಾರ್ವಭೌಮತ್ವವನ್ನು ಹೊಂದಿದ್ದಾರೆ. ಆದರೆ ಇಲ್ಲಿ ನೋಡಿ, ಬಟ್ ದ ಸ್ಟೇಟ್ ಎನ್ claims the island on the basis of treaty with A, to which island was the colony. ನಾ ಕಾಲನಿ ಬಗ್ಗೆ ಹೇಳಿದೆ ನಿಮಗೆ. there was this island was a colony, and colony was under this A treaty with A, okay, to which the island was. So N is another nation, okay. N is claiming, it has got a treaty with A, nation N and nation A. Now between them there is a treaty. Treaty is one good example of public international law. The problem here is, the basic principle is this: what is not yours, you cannot say. ಯಾವುದು ನಿಮ್ದಲ್ವೋ ಅದ್ರ ಮೇಲೆ ನಿಮಗೆ ವ್ಯವಹಾರ ಮಾಡೋಕ್ಕಾಗಲ್ಲ. ಒಮ್ಮೆ ವಸಾಹತು ಆಗಿದ್ರಿ ನೀವು, ಆದರೆ ಆ ರಾಜ್ಯವೇ ನೀವ? ನೋ. ದಟ್ ಈಸ್ ಹೆಚ್ ಈಸ್ ದ ಐಲ್ಯಾಂಡ್. ಅದಕ್ಕೇನೆ ಎ ಜೊತೆಗೇನೆ ಎನ್. ಫಸ್ಟ್ ಲೆಟ್ ಅಸ್ ಸಿ, ಸ್ಟೇಟ್ ಎನ್ ರಿಲೈಸ್ ಓನ್ಲಿ ಆನ್ ಟ್ರೀಟಿ ವಿತ್ ಸ್ಟೇಟ್ ಎ. ನೋಡಿ, ಸ್ಟೇಟ್ ಎನ್ ಏನು ಮಾಡುತ್ತೆ? ಟ್ರೀಟಿ ವಿತ್ ಸ್ಟೇಟ್ ಎ ಅದನ್ನು ತಗೊಳ್ತದೆ, ಅದನ್ನು ಗಮನಕ್ಕೆ ತಗೊಳ್ತದೆ. ದೆನ್ ನೋ ಆ್ಯಕ್ಚುವಲ್ ಕಂಟ್ರೋಲ್. ಸ್ಟೇಟ್ ಎನ್ ಡಸಂಟ್ ಹ್ಯಾವ್ ಎನಿ ಆ್ಯಕ್ಚುವಲ್ ಕಂಟ್ರೋಲ್. ಅವರು ಕಾಲನಿ ಮಾಡ್ಕೊಂಡವ್ರ ಜೊತೆಗೆ ಇವನೇನು ಮಾಡಿ ಒಪ್ಪಂದ ಮಾಡ್ಕೊಂಡಿದ್ದಾನೆ. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಎ ಮಾರ್ಟ್ಗೇಜಿ ಜೊತೆಗೆ ಇವನು ಪರ್ಚೇಸ್ ಮಾಡ್ಕೊಂಡಂಗೆ. ದಟ್ ಈಸ್ ನಾಟ್ ದ ಕರೆಕ್ಟ್ ವೇ. ವಾಟ್ ಈಸ್ ದ ಕರೆಕ್ಟ್ ವೇ?
A treaty transfers only such rights which transferring state actually possesses. So they can claim again as a colony. They can claim again as a colony. ಆದರೆ ಸಾವರಿನ್ ಆಗೋಕ್ಕಾಗಲ್ಲ ಅವರು. ಎ ಜೊತೆಗಿನ ಒಪ್ಪಂದವನ್ನು ನಿಜವಾದ ಆಡಳಿತ ಇಲ್ಲ ಇಲ್ಲಿ. ಯಾರಿಗೆ? ಎ ಜೊತೆಗಿನ ಒಪ್ಪಂದ. ಎ ಜೊತೆಗಿನ ಒಪ್ಪಂದ ಇವೆರಡರ ಮಧ್ಯೆ ಏನಾಗಿದೆ? ನಿಜವಾಗಿ ಸಾವರಿಂಟಿ ಇವ್ರಿಗೆ ಕನೆಕ್ಟ್ ಆಗಿಲ್ಲ. Sovereignty is not connected to N. That point you have to write first. N is not having sovereignty. It is only a agreement. There is only a treaty. There is only a treaty. Therefore, what is our next point? E point na ಬರಿಬೇಕು ನೀವು. ಮೊದಲನೇ ಪಾಯಿಂಟ್ ಇದು, ಫಸ್ಟ್ ಪಾಯಿಂಟ್. This is our first point in English. Okay. Now, see the second point, H. This is our second point. ಏನು ಸೆಕೆಂಡ್ ಪಾಯಿಂಟು? ಹೆಚ್ ಹ್ಯಾಸ್ ಎ ಬೆಟರ್ ಕ್ಲೇಮ್ ಓವರ್ ದ ಐಲ್ಯಾಂಡ್. ಯಾಕೆ ನಾನು ಬೆಟರ್ ಕ್ಲೇಮ್ ಅಂತ ಹೇಳ್ತೀನಿ? ಬಿಕಾಸ್ ಇಫೆಕ್ಟಿವ್ ಕಂಟಿನ್ಯೂಯಸ್ ಎಕ್ಸರ್ಸೈಸ್ ಆಫ್ ಸಾವರೆಂಟಿ ಪ್ರಿವೇಲ್ಸ್ ಓವರ್ ಮಿಯರ್ ಟ್ರೀಟಿ. ಈ ಎರಡನ್ನು ಯೋಚನೆ ಮಾಡಿದಾಗ ಒಂದು ದೇಶ ಟ್ರೀಟಿಯನ್ನು ಹೊಂದಿದೆ. ಓಕೆ, ಯಾವುದ್ರ ಜೊತೆಗೆ? ಮೊದಲು ಯಾವುದು ಕಾಲನಿಯನ್ನು ಕಂಟ್ರೋಲ್ ಮಾಡ್ತಿರ್ತೋ ಕಂಟ್ರೋಲ್ ಮಾಡೋ ದೇಶದ ಜೊತೆಗೆ. ಇನ್ನೊಂದು ಅದರ ಸಾವರೆಂಟಿಯನ್ನು ಹೊಂದಿದೆ. ಆವಾಗ ಸಾವರೆಂಟಿಯನ್ನು ಹೊಂದಿದ್ದೇ ಉತ್ತಮವಾದಂತಹ ಕ್ಲೇಮ್ ಅಂತಕ್ಕಂಥದ್ದನ್ನು. ದಿಸ್ ಈಸ್ ದಿ ಪ್ರಿನ್ಸಿಪಲ್ ಪ್ರೂವ್ಡ್ ಇನ್ ದಿಸ್ ಆರ್ಬಿಟ್ರೇಷನ್ ಕೋರ್ಟ್. ಓಕೆ, ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ನಲ್ಲಿ it is proved. It is a real example of this case. A real example of this case. What is this case? Island of Palmas case. Principle of, ನೀವು ಇಷ್ಟನ್ನು ಬರೀಬೇಕು. ದಿಸ್ ಈಸ್ ಪಾಯಿಂಟ್ ನಂಬರ್ 4. ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಸರಿ. ಇದನ್ನೇ ನೀವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಎಕ್ಸ್ಪ್ಲನೇಷನ್ ಮಾಡ್ಬೋದು. ಆದರೆ ನಾನೇನು ಮಾಡಿದ್ದೀನಿ ಅಂದರೆ, ನಿಮಗೆ ಈ ಕೇಸು ಸರಿಯಾಗಿ ನೆನಪುಳಿಬೇಕು ಅನ್ನೋ ಉದ್ದೇಶದಿಂದ ಏನು ಈ ಪ್ರಕರಣ ಯಾವುದು? ಐಲ್ಯಾಂಡ್ ಪಾಲ್ಮಾಸ್ ಕೇಸಿನ ಪ್ರಕರಣ ಏನಿದು ಅಂತಂದರೆ, ಇಟ್ಸ್ ಎ ಫೈಟ್ ಬಿಟ್ವೀನ್ USA ಆ್ಯಂಡ್ ನೆದರ್ಲ್ಯಾಂಡ್. ಫೈಟ್ ಬಿಟ್ವೀನ್ USA ಆ್ಯಂಡ್ ನೆದರ್ಲ್ಯಾಂಡ್ ಇನ್ 1928. ನೋಡಿ, ಸ್ಪೇನ್ discovered the island of Palmas and later transferred its rights to the United States by a treaty. ಇಲ್ಲಿ ಸ್ಪೇನ್ ಏನು ಮಾಡ್ತು ಅಂತಂದರೆ, ಸ್ಪೇನ್ ದೇಶ USA-ಗೆ ಇದನ್ನು ಟ್ರೀಟಿನಲ್ಲಿ ಬರ್ಕೊಡ್ತು. ಟ್ರೀಟಿನಲ್ಲಿ ಬರ್ಕೊಡ್ತು. ಹವೆವರ್, ನೆದರ್ಲ್ಯಾಂಡ್ಸ್ ಹ್ಯಾಡ್ ಕಂಟಿನ್ಯೂಯಸ್ಲಿ ಅಡ್ಮಿನಿಸ್ಟರ್ಡ್ ದ ಲ್ಯಾಂಡ್. ನೆದರ್ಲ್ಯಾಂಡಿನಲ್ಲಿ ಇಟ್ ವಾಸ್ ಹ್ಯಾವಿಂಗ್ ಎ ಸಾವರೆಂಟಿ. It was having a continuity. ಆದ್ದರಿಂದ ಜಡ್ಜ್ಮೆಂಟ್ ಏನಾಯಿತು ಈ ಪ್ರಕರಣದಲ್ಲಿ? ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಏನು ಹೇಳ್ತು ಅಂತಂದರೆ, ಕಂಟಿನ್ಯೂಯಸ್ ಪೀಸ್ಫುಲ್ ಡಿಸ್ಪ್ಲೇ ಆಫ್ ಟೆರಿಟೋರಿಯಲ್ ಸಾವರೆಂಟಿ ಈಸ್ ಸ್ಟ್ರಾಂಗರ್ ದ್ಯಾನ್ ಎ ಮಿಯರ್ ಟ್ರೀಟಿ ಟೈಟಲ್. ದ ನೆದರ್ಲ್ಯಾಂಡ್ಸ್ ಗಾಟ್ ಸಾವರೆಂಟಿ ಓವರ್ ದ ಐಲ್ಯಾಂಡ್ ಫಾರ್ ದ ಇಫೆಕ್ಟಿವ್ ಯೂಸ್ ಆಫ್ ದಟ್ ಲ್ಯಾಂಡ್. ಪಾಲ್ಮಾಸ್ ಐಲ್ಯಾಂಡ್ನ ಕಂಟಿನ್ಯೂಯಸ್ ಆಗಿ ನೆದರ್ಲ್ಯಾಂಡ್ಸ್ನವರು ಕಂಟ್ರೋಲ್ ಮಾಡ್ತಿದ್ರು, ಯೂಸ್ ಮಾಡ್ತಿದ್ರು. ಅದರ ಮೇಲೆ ಅವರು ಸಾವರೆಂಟಿಯನ್ನು ಹೊಂದಿದ್ರು. ಅದರ ಆಡಳಿತವನ್ನು ಅವ್ರು ಮಾಡ್ತಿದ್ರು. ಜನರು ಅವರ ಆಡಳಿತವನ್ನು ಒಪ್ಕೊಳ್ತಿದ್ರು. ದೇರ್ಫೋರ್ ನೆದರ್ಲ್ಯಾಂಡ್ಸ್ ಈಸ್ ದಿ ಟ್ರೂ ಪರ್ಸನ್ ಹ್ಯಾವಿಂಗ್ ದ ಸಾವರೆಂಟಿ ಅಂತಕ್ಕಂಥದ್ದು. ಎಕ್ಸಾಕ್ಟ್ಲಿ ಇವುಗಳ ಹೆಸರು ಬದಲು ನಿಮಗೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ದೇ ಹ್ಯಾವ್ ಗಿವನ್ ಯು ಆ್ಯಸ್ ಹೆಚ್, ಓಕೆ, H, N ಆ್ಯಂಡ್ A ಅಂತ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಅದೇ ಪ್ರಾಬ್ಲಮ್. ನೀವು ಆ ಪ್ರಾಬ್ಲಮನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ಇದನ್ನು ಬರೀಬೋದು. ಈ ಪ್ರಾಬ್ಲಮಿಗೆ ಸಂಬಂಧಪಟ್ಟಂತಿದೆ ಅಂತ. ಇದರಾಗ ಪ್ರಿನ್ಸಿಪಲ್ ಏನು? ವಾಟ್ ಆರ್ ದ ಪ್ರಿನ್ಸಿಪಲ್? ದೋಸ್ ಪ್ರಿನ್ಸಿಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರಿನ್ಸಿಪಲ್ ನಂಬರ್ 1, ಈ ಪ್ರಕರಣವನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ದೆನ್ ತತ್ವ. ಇದರಲ್ಲಿ ತತ್ವ ಏನು ಅಂತಂದರೆ, ನಂಬರ್ 1 ಸಾವರೆಂಟಿ. Number 2, no one can sail
which doesn't belong to him, which do not belong to him. ಇಲ್ಲೇನದು ಅಮೇರಿಕದ ವಸ್ತು ಅಲ್ಲ, ತನಗೇನು ಸಂಬಂಧ ಇಲ್ಲ, ತನಗೆ ಸಂಬಂಧ ಇಲ್ಲದನ್ನು ತಾನು ಮಾರಕ್ಕೆ ಹೊಂಟವನೇ ಅಂತ. ಸೊ ದಟ್ ಈಸ್ ರಾಂಗ್. ಸಾರ್ವಭೌಮತ್ವ ಮತ್ತು ಮಾಲೀಕತ್ವದ ವಿಚ್ ಈಸ್ ನಾಟ್ ಬಿಲಾಂಗಿಂಗ್ ಟು ಹಿಮ್, ಅವನು ಸೇಲ್ ಮಾಡ್ತಾ ಇದ್ದಾನೆ. ಸೊ ಇಟ್ ವೆಂಟ್ ಟು ನೆದರ್ಲ್ಯಾಂಡ್ಸ್ ಅಂತಕ್ಕಂಥದ್ದು. ಎಸ್, ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 2. ಐ ಥಿಂಕ್ ಇಟ್ ಈಸ್ ಹ್ಯಾವಿಂಗ್ ಎ repetition. Okay, let us treat it as problem number 2 only. Small difference irutte, so I will therefore call it as problem number 2. Let us read it. Let us read. ಏನಿದೆ ಪ್ರಾಬ್ಲಮ್ಮು? ಸ್ಟೇಟ್ ಎ ಕ್ಲೇಮ್ಸ್ ಸಾವರೆಂಟಿ ಓವರ್ ಎನ್ ಐಲ್ಯಾಂಡ್ ಆನ್ ದ ಗ್ರೌಂಡ್ ದ್ಯಾಟ್ ಇಟ್ ಹ್ಯಾಸ್ ಡಿಸ್ಕವರ್ಡ್ ದ ಸೇಮ್. ನಾನೇ ಅದನ್ನು ಕಂಡು ಹಿಡಿದಿದ್ದೀನಿ ಅಂತ. ಬಟ್ ದ ಸ್ಟೇಟ್ ಎ ಹ್ಯಾಸ್ ನೋ ಇಫೆಕ್ಟಿವ್ ಸಾವರೆಂಟಿ, ಅಂದರೆ ಇವ್ರಿಗೆ ಬರೋದಿಲ್ಲ ಅಂತಲೇ ಆಯಿತು, ಸಾವರೆಂಟಿ ಆನ್ ದ ಐಲ್ಯಾಂಡ್. ಸ್ಟೇಟ್ ಬಿ ಆಲ್ಸೋ ಕ್ಲೇಮ್ಸ್ ಸಾವರೆಂಟಿ ಆನ್ ದ ಸೇಮ್ ಐಲ್ಯಾಂಡ್ ಆನ್ ದ ಗ್ರೌಂಡ್ ದ್ಯಾಟ್ it has effective control and sovereignty over the island for the last 300 years. ಫಿನಿಶ್. ಏನು ಹಳೆ ಪ್ರಾಬ್ಲಮ್ ಇದೆಯೋ ಅದೇ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಥದ್ದು. ಇಲ್ಲೂ ಕೂಡ ಯು ಕ್ಯಾನ್ ರೈಟ್ ದಿ ಸೇಮ್ ಕೇಸ್, ದಟ್ ಈಸ್ ಐಲ್ಯಾಂಡ್ ಪಾಲ್ಮಾಸ್ ಕೇಸ್. ಐಲ್ಯಾಂಡ್ ಪಾಲ್ಮಾಸ್ ಕೇಸ್ ಸೇಮ್. ಐಲ್ಯಾಂಡ್ ಪಾಲ್ಮಾಸ್ ಕೇಸ್ ರಿಪೀಟ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ನಾವು. ಐಲ್ಯಾಂಡ್ ಪಾಲ್ಮಾಸ್ ಕೇಸ್ ಅದೇ ಇಂಟರ್ಪ್ರಿಟೇಷನ್ ಇಲ್ಲಿ ಅದನ್ನೇ ಬರೆದಿದ್ದೆ ನಾನು. ಎ ಡಿಸ್ಕವರ್ಡ್ ದ ಐಲ್ಯಾಂಡ್, ಕೇವಲ ದ್ವೀಪವನ್ನು ಕಂಡು ಹಿಡಿದಿದೆ. ಎ ರಾಜ್ಯವು ಯಾವುದೇ ಪರಿಣಾಮಕಾರಿ ಆಡಳಿತವನ್ನು ನಡೆಸಿಲ್ಲ. ಬಿ ರಾಜ್ಯವು 300 ವರ್ಷಗಳಿಂದ ಅದರಲ್ಲಿ ಪರಿಣಾಮಕಾರಿ ಆಡಳಿತವನ್ನು ನಡೆಸಿದೆ. ಸಾವರೆಂಟಿ ಅವರಿಗಿದೆ. ದೇರ್ ಫೋರ್ ಬಿ ಹ್ಯಾಸ್ ಎ ಸ್ಟ್ರಾಂಗರ್ ಟೈಟಲ್. ದಟ್ ಇಸ್ ದ ಆನ್ಸರ್. ಓಕೆ, ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗಿದೆ ಅಂತ ಹೇಳ್ಬೋದು ನಾವು. ದೆನ್ ಪ್ರಾಬ್ಲಮ್ ನಂಬರ್ 3. Problem 3. Here A, B, C, D are nationals, 4 national belonging to state Z. State Z ನ ಪ್ರಜೆಗಳವರು. Causes grievous hurt to foreign citizen. ಎಂ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಅವನು ವಿದೇಶದ ವ್ಯಕ್ತಿ ಇಲ್ಲಿ ಬಂದು ಇರ್ತಾನೆ. ಅವನಿಗಿವರು ಸರಿಯಾಗಿ ಹೊಡಿತಾರೆ. ಎ ಬಿ ಸಿ ಡಿ ಸೇರಿಕೊಂಡು ಸರಿಯಾಗಿ ಹೊಡಿತಾರೆ. ನನಗೆ ತಕ್ಷಣ ನೆನಪಾಗೋದೇನು ಗೊತ್ತಾ, ಇಲ್ಲಿ ಚೇರ್ಮನ್ ರೈಲ್ವೆ ಬೋರ್ಡ್ ವರ್ಸಸ್ ಚಂದ್ರಿಮಾ ದಾಸ್ ಪ್ರಕರಣ. ನೀವು ಅದನ್ನು ಕೊನೆಗೆ ಇದರಲ್ಲಿ ಕನ್ಕ್ಲೂಷನಲ್ಲಿ ಬರಿಬೋದು. ಚೇರ್ಮನ್ ರೈಲ್ವೆ ಬೋರ್ಡ್ ವರ್ಸಸ್ ಚಂದ್ರಿಮಾ Das Prakarana. Okay, let us continue the problem. The state judge claims exemption on the ground that act has not been done by its officials. ಆದರೆ ಈ ದೇಶ ಏನು ಹೇಳುತ್ತೆ, ನೋಡಿ ಸ್ವಾಮಿ, ಹೊಡೆದಿರೋದು ನಮ್ಮ ಅಧಿಕಾರಿಗಳಲ್ಲ. ಇಟ್ ಈಸ್ ನಾಟ್ ಎ ಸಾವರಿನ್ ಆ್ಯಕ್ಟ್. ನಮ್ಮ ಅಧಿಕಾರಿಗಳು ಅವನು ಹೊಡೆದಿಲ್ಲ. ಆದ್ದರಿಂದ ಈಗ ಈ ದೇಶದ ಮೇಲೆ ಏನಾದರೂ ಜವಾಬ್ದಾರಿ ಇದೆಯಾ? ಜಡ್ ದೇಶದ ಮೇಲೆ ಏನು ಜವಾಬ್ದಾರಿ ಇದೆಯಾ? ಜಡ್ ದೇಶ ಏನು ಹೇಳುತ್ತೆ, ಎ ಬಿ ಸಿ ಡಿಗಳು ಹೊಡೆದಿರ್ಬೋದು, ರೈಟ್, ಆದರೆ ನಮ್ಮ ಅಧಿಕಾರಿಗಳು ಹೊಡೆದಿಲ್ಲ. ಆದ್ದರಿಂದ ಇಲ್ಲಿ ನಮಗೂ ಆ ಹೊಡೆದಾಟಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ವಿಷಯವನ್ನು ಜಡ್ ಹೇಳುತ್ತೆ. ದಟ್ ಈಸ್ ದಿ ಕಂಡೀಷನ್. ಆದರೆ ಇಲ್ಲಿ ಒಂದು ದೇಶದ ಜವಾಬ್ದಾರಿ ಏನಿರುತ್ತದೆ ಅಂತಂದರೆ, ಒಬ್ಬ ಹೊರಗಿನ ವ್ಯಕ್ತಿ ಬಂದಾಗ ನಿಮ್ಮ ದೇಶದ ಕಾನೂನು, ಅಪರಾಧಿಕ ಕಾನೂನುಗಳು ಹೇಗೆ ನಿಮ್ಮ ಪ್ರಜೆಗಳಿಗೆ ಅಪ್ಲೈ ಆಗ್ತಾವೋ, ಆ ಅಪರಾಧಿಕ ಕಾನೂನುಗಳು ಅದೇ ರೀತಿಯಲ್ಲಿ
ಪರದೇಶದ ವ್ಯಕ್ತಿಗೂ ಅಪ್ಲೈ ಆಗಬೇಕು. ಅಂದರೆ ಏನಾಗಬೇಕಿಲ್ಲಿ, ABCD ಇವ್ನು ಹೊಡೆದ್ರು ಅಂದರೆ ABCD ಮೇಲೆ FIR ಆಗಬೇಕು. ABCD ಮೇಲೆ ಏನಾಗಬೇಕು, FIR ಆಗಬೇಕು. ಆಮೇಲೆ ಕಾನೂನಿನ ಪ್ರಕಾರ ನಮ್ಮ BNS ಪ್ರಕಾರ ಅದು ಏನು ಆ್ಯಕ್ಷನ್ ತೊಗೊಳ್ಬೇಕು ಪೊಲೀಸ್ನವರು, ಕೇಸ್ ಮಾಡಬೇಕು, ಕೇಸ್ ನಡೆಸಬೇಕು. ಅದು ಹೆಂಗೆ ನಡೆಸಬೇಕು, ತುಂಬ ನಿಸ್ಪೃಹವಾಗಿ ನಡೆಸಬೇಕು. ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ದೇಶದ ಜವಾಬ್ದಾರಿ ಇಲ್ಲ. ಅವ್ರು ಹೊಡೆದ್ರು ಅಂಥೇಳಿ ಅವ್ರ ಮೇಲೆ ಏನೂ ಪೊಲೀಸ್ ಆ್ಯಕ್ಷನ್ ಮಾಡಲಾರ್ದೇ ಸುಮ್ಮನೆ ಇದ್ದರೆ ಎಟ್ ದಟ್ ಟೈಮ್ ಜಡ್ ಬಿಕಮ್ಸ್ ರೆಸ್ಪಾನ್ಸಿಬಲ್. ದ ಕ್ವಶನ್ ಕ್ಯಾನ್ ಬಿ ರೈಸ್ಡ್ ಇನ್ ದಿ ಇಂಟರ್ನ್ಯಾಷನಲ್ ಕೋರ್ಟ್. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಈ ಪ್ರಶ್ನೆಯನ್ನು ಎತ್ತಬಹುದು. ಇದು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ. ಓಕೆ, ದಿಸ್ ಈಸ್ ಪಾಯಿಂಟ್ ನಂಬರ್ 1. ಏನು, ABCD ಆರ್ ಆರ್ಡಿನರಿ ನ್ಯಾಷನಲ್ಸ್ ಆಫ್ ಸ್ಟೇಟ್ Z. ದೇ ಇಂಜರ್ಡ್ ಫಾರಿನ್ ಸಿಟಿಜನ್ M. The act was not committed by officials. This is a fact. Therefore, Z is not automatically liable. ಸುಮ್ಮನೆ Z ಲಯಬಲ್ ಆಗೋದಿಲ್ಲ. Z is not automatically liable ಆಗೋದಿಲ್ಲ. ಆದರೆ ಬಟ್ ಇಫ್ Z failed to protect M or failed to investigate and punish ABCD. ನೋಡಿ, ಆ M ವ್ಯಕ್ತಿಗೆ ರಕ್ಷಣೆ ಕೊಡದೆ ಹೋದ ಸಂದರ್ಭದಲ್ಲಿ, ABCDಗಳ ಮೇಲೆ ಕ್ರಮ ಜರುಗಿಸದೆ ಹೋದ ಸಂದರ್ಭದಲ್ಲಿ ಆವಾಗ ಏನಾಗುತ್ತೆ, Z ರೆಸ್ಪಾನ್ಸಿಬಲ್ ಆಗುತ್ತೆ, ದೇಶ ರೆಸ್ಪಾನ್ಸಿಬಲ್ ಆಗುತ್ತೆ. ಅಂದರೆ ರಾಜ್ಯವು ರಕ್ಷಣೆ ಕೊಡಲು ವಿಫಲವಾದರೆ ಇದು ದಿಸ್ ಈಸ್ ಆನ್ ಡೂ ಡೆಲಿಜಿಯನ್ಸ್ ಇನ್ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ರಾಜ್ಯ ಸರಿಯಾದ ಕಾಳಜಿಯನ್ನು ತಗೋಬೇಕಾಗುತ್ತೆ. ನಮ್ಮ ಪ್ರಜೆಗಳಿಗೆ ಒಂದು ಟ್ರೀಟ್ಮೆಂಟು, ಎಸ್ಪೆಷಲಿ ಅಂಡರ್ ಹ್ಯೂಮನ್ ರೈಟ್ಸ್, ಬೋತ್ ದಿ ಸಿಟಿಸನ್ ಆ್ಯಂಡ್ ದಿ ಏಲಿಯನ್ ಆರ್ ಟ್ರೀಟೆಡ್ ಈಕ್ವಲಿ. ಅದಕ್ಕೆ ನಮ್ಮ ಆರ್ಟಿಕಲ್ 21ನಲ್ಲಿ ನಾವು ಸಿಟಿಸನ್ ಅನ್ನೋ ಶಬ್ದ ಯೂಸ್ ಮಾಡಿಲ್ಲ, ಪರ್ಸನ್ ಅಂತಕ್ಕಂಥ ಶಬ್ದ ಯೂಸ್ ಮಾಡಿ. ಪರ್ಸನ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ದಿ ಫಾರಿನರ್ಸ್ ಆಲ್ಸೋ. ಈ ರೀತಿಯ ಉತ್ತರ ಇದಕ್ಕೆ ಸೂಕ್ತವಾದದ್ದು ಅಂಥೇಳಿ ಹೇಳ್ಬೋದು ನಾವು. ಅದಕ್ಕೆ ಸಂಬಂಧಪಟ್ಟಂತಹ ಈ ಕೇಸ್ ಲಾನು ಬರಿಬೋದು ನೀವು. ಯಮಾನ್ಸ್ ಕ್ಲೇಮ್, USA ವರ್ಸಸ್ ಮೆಕ್ಸಿಕೋ, ಇದೇ ಪ್ರಕರಣ, USA ವರ್ಸಸ್ ಮೆಕ್ಸಿಕೋ. ಇಲ್ಲಿ ಏನು ಹೇಳಿದೆವೋ ಈ ಒಂದು ಕೇಸ್ನ ಎಕ್ಸಾಂಪಲ್ಲೇ ಈ ಪ್ರಕರಣವನ್ನು ನೀವು ಸೈಟೇಷನ್ ಮಾಡ್ಬೋದು. ಅಮೇರಿಕನ್ ಸಿಟಿಸನ್ಸ್ ವೇರ್ ಅಟ್ಯಾಕ್ಡ್ ಇನ್ ಮೆಕ್ಸಿಕೋ. ಮೆಕ್ಸಿಕನ್ ಅಥಾರಿಟೀಸ್ ಫೇಲ್ ಟು ಗಿವ್ ಅಡೆಕ್ವೇಟ್ ಪ್ರೊಟೆಕ್ಷನ್. ನೋಡಿ, ಹೊಡ್ಕೊಂಡು ಹೋಗಲಿ ಸಾಯಲಿ ಅವರು ಅಮೇರಿಕದವರು ಅಂಥೇಳಿ ಮೆಕ್ಸಿಕಾದವ್ರು ಸುಮ್ಮನೆ ಆದರು. ಆವಾಗ ಕೋರ್ಟ್ ಏನು ಹೇಳುತ್ತೆ, ಮೆಕ್ಸಿಕೋ ವಾಸ್ ಇಂಟರ್ನ್ಯಾಷನಲಿ ರೆಸ್ಪಾನ್ಸಿಬಲ್ ಬಿಕಾಸ್ ಆಫ್ ಫೇಲ್ಯೂರ್ ಆಫ್ ಇಟ್ಸ್ ಅಥಾರಿಟೀಸ್ ಟು ಪ್ರೊಟೆಕ್ಟ್ ಫಾರಿನ್ ಸಿಟಿಸನ್ಸ್. ಪರದೇಶದಿಂದ ಬಂದಂತಹ ಸಿಟಿಸನ್ಗಳನ್ನು ರಕ್ಷಣೆ ಮಾಡುವುದು ಕೂಡ ಒಂದು ದೇಶದ ಆದ್ಯ ಕರ್ತವ್ಯವಾಗಿರ್ತದೆ. ಯಾಕೆ ಅಂತಂದರೆ ದಿಸ್ ಈಸ್ ಡಿಸೈಡೆಡ್ ಇನ್ ದಿಸ್ ILC, ಇಂಟರ್ನ್ಯಾಷನಲ್ ಲಾ ಕಮಿಷನ್ನ ಒಂದು ಹೇಳಿಕೆ ಪ್ರಕಾರ, ಆರ್ಟಿಕಲ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೇಟ್ಸ್ ಇಂಟರ್ನ್ಯಾಷನಲಿ ರಾಂಗ್ಫುಲ್ ಆ್ಯಕ್ಟ್ಸ್, ಈ ಒಂದು ಡಾಕ್ಯುಮೆಂಟಲ್ಲಿ ಮತ್ತು ಈ ILCಯ ಅನುಚ್ಛೇದ 7ರ ಪ್ರಕಾರ ಈ ಒಂದು ತೀರ್ಪನ್ನು ಕೊಡಲಾಗಿದೆ. ಈ ಒಂದು ತೀರ್ಪು ಕೂಡ ಇಟ್ ಈಸ್ ಬೇಸ್ಡ್ ಆನ್ ಇಂಟರ್ನ್ಯಾಷನಲ್ ಲಾ, ಅಂತಾರಾಷ್ಟ್ರೀಯ ಕಾನೂನು, ಇಂಟರ್ನ್ಯಾಷನಲ್ ಲಾ. ಆ ಲಾ ಏನು ಅಂತಂದರೆ ಇದು ಏನು, ಅನುಚ್ಛೇದ ಇಂಟರ್ನ್ಯಾಷನಲ್ ಲಾ ಕಮಿಷನ್ನ, ಅಂತಾರಾಷ್ಟ್ರೀಯ ಲಾ ಕಮಿಷನ್ನ ಅನುಚ್ಛೇದ 7, ಕೋಡಿಫೈಡ್ ಅಂಡರ್ ಆರ್ಟಿಕಲ್ 7 ಆಫ್ ಅನುಚ್ಛೇದ 7 ಯಾವುದ್ರದ್ದು, ಅಂತಾರಾಷ್ಟ್ರೀಯ ಕಾನೂನು ಆಯೋಗ. ಇದರ ಪ್ರಕಾರ ಈ ಹ್ಯೂಮನ್ಸ್ ಕ್ಲೇಮ್ ಇದೆಯಲ್ವಾ, ದಟ್ ಈಸ್ USA ವರ್ಸಸ್ ಮೆಕ್ಸಿಕೋ ಇನ್ 1926. ನೀವು ಹ್ಯೂಮನ್ಸ್ ಕ್ಲೇಮ್ ಅಂತ ಬರೆದ್ರು ಸಾಕು. ಈ ಪ್ರಕರಣದಲ್ಲಿ ಇದೇ ರೀತಿ ತೀರ್ಪು ಕೊಡಲಾಗಿದೆ. ಮತ್ತು ಆ ತೀರ್ಪು ಅನುಚ್ಛೇದ 7, ಇಂಟರ್ನ್ಯಾಷನಲ್ ಲಾ ಕಮಿಷನ್ನ ಅನುಚ್ಛೇದ 7ರ ಪ್ರಕಾರ ತೀರ್ಮಾನಿಸಲಾಗಿದೆ ಅಂತ ಬರೆದ್ರೆ ಸಾಕು. ದೇರ್ಫೋರ್ ದಿಸ್ ಈಸ್ ಪಾಯಿಂಟ್ ನಂಬರ್ 3. ದಿಸ್ ಕೇಸ್ ಲಾ ಯು ಕ್ಯಾನ್ ಸೈಟ್ ಇಟ್ಸ್ ಆಸ್ ಪಾಯಿಂಟ್ ನಂಬರ್ 4. And this you can cite it as point number 5. So this is the answer for this question. Nationals of A state while traveling in state B was attacked in mob rioting. Can the state be held responsible or
ಇಂಜುರೀಸ್ ಕಾಸ್ ಟು ಹಿಮ್ ಡಿಸೈಡ್. ಸೇಮ್ ರಿಪೀಟ್ ಪ್ರಾಬ್ಲಮ್. ಇಲ್ಲಿಯೂ ಕೂಡ ಈ ರೀತಿ ಆದ ತಕ್ಷಣ ದೇಶ ನಮ್ಮ ಪ್ರಜೆಗಳ ಸಂಬಂಧ ಏನು ಕ್ರಮ ತೆಗೆದುಕೊಳ್ತದೋ ಅದೇ ರೀತಿ ಕ್ರಮ ತೆಗೆದುಕೊಳ್ಬೇಕು. ಹಿಂದಿನ ಪ್ರಕರಣದ ಎಲ್ಲ ಪಾಯಿಂಟ್ಗಳನ್ನು ನೀವು ಇದಕ್ಕೆ ಬರೀಬೋದು. ಯು ಕ್ಯಾನ್ ರೈಟ್ ಟು ದಿಸ್ ಪ್ರಾಬ್ಲಮ್. ಸೊ ರಿಪೀಟ್ ಪ್ರಾಬ್ಲಮ್, ಐ ಆಮ್ ನಾಟ್ ಗಿವಿಂಗ್ ನಂಬರ್. ದೆನ್ ಪ್ರಾಬ್ಲಮ್ 4. Problem 4. A state enters into neutrality treaty with H state. ಎರಡು ರಾಜ್ಯ, H ದೇಶ ಒಂದು, A ದೇಶ ಒಂದು, ತಮ್ಮ ಮಧ್ಯೆ ನ್ಯೂಟ್ರಾಲಿಟಿ ಟ್ರೀಟ್ಮೆಂಟ್ ಮಾಡ್ಕೋತಾರೆ. ಓಕೆ. ಸಬ್ಸೆಕ್ವೆಂಟ್ಲಿ ಸ್ಟೇಟ್ ಆರ್ ವಿಚ್ ರಿಪ್ಲೇಸಿಸ್ ಸ್ಟೇಟ್ ಎ ಆಸ್ ಅ ಸಕ್ಸೆಸರ್. ನೋಡಿ, ಈ ಸ್ಟೇಟ್ ಎ ಏನಾಗುತ್ತೆ ಅಂತಂದರೆ ಸ್ಟೇಟ್ ಆರ್ ಆಗಿಬಿಡುತ್ತೆ, ಇನ್ನೊಬ್ಬರ ಕಂಟ್ರೋಲಿಗೆ ಬರುತ್ತೆ, ಇನ್ನೊಂದು ದೇಶದ ನಿಯಂತ್ರಣಕ್ಕೆ ಅದು ಬರುತ್ತೆ. ಆ್ಯಸ್ ಅ ಸಕ್ಸೆಸರ್ ಸ್ಟೇಟ್ ಆರ್ ರೆಫ್ಯೂಜಿಸ್ ಟು ಫಾಲೋ ದ ಕಂಡೀಷನ್ಸ್ ಆಫ್ ಟ್ರೀಟಿ. ಡಿಸೈಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೇಟ್ ಆರ್. The responsibility of state R. Here R violates the TT. R ಅಂದರೆ ಇಲ್ಲಿ ನೋಡಿ, ಎ ಅಂತಕ್ಕಂಥ ಒಂದು ದೇಶ ಹೆಚ್ ಅಂತಕ್ಕಂತಹ ದೇಶದೊಂದಿಗೆ ನ್ಯೂಟ್ರಾಲಿಟಿಯನ್ನು ಮಾಡಿಕೊಂಡಿರುತ್ತದೆ. ಆಮೇಲೆ ಏನಾಗುತ್ತೆ ಅಂತಂದರೆ ಈ ಎ ದೇಶ ಆರ್ ದೇಶದ ಕಂಟ್ರೋಲ್ನಲ್ಲಿ ಬರುತ್ತೆ. ಆವಾಗ ಆ ಆರ್ ದೇಶ ಇವರು ಮಾಡಿಕೊಂಡಂತಹ ನ್ಯೂಟ್ರಾಲಿಟಿಯ ಒಂದು ಟ್ರೀಟಿ ಇರ್ತದಲ್ಲ, ಅದನ್ನು ಮಾನ್ಯ ಮಾಡ್ಬೋದಾ ಮಾಡೋಕ್ಕಿಲ್ವಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ನಾರ್ಮಲಿ ಏನಾಗುತ್ತೆ ಅಂತಂದರೆ ಟ್ರೀಟಿ ಈಸ್ ನಥಿಂಗ್ ಬಟ್ ಎನ್ ಇಂಟರ್ನ್ಯಾಷನಲ್ ಲಾ. ಟ್ರೀಟಿ ಈಸ್ ಎನ್ ಇಂಟರ್ನ್ಯಾಷನಲ್ ಲಾ. ಕನ್ನಡದಲ್ಲಿ ನಾವು ಇದಕ್ಕೆ ಕೌಲು ಅಂತೀವಿ. ಕೌಲು ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಕಾನೂನು. ಯಾರು ಸೈ ಮಾಡಿರ್ತಾರ ಅವ್ರ ಮಧ್ಯೆ ಅದು ಬಾಧ್ಯಸ್ಥರಾಗಿರ್ತಾರೆ. ಬಿಕಾಸ್ ಎ ಹ್ಯಾಸ್ ಸೈನ್ಡ್. ಸೊ ಫಾರ್ ಎಕ್ಸಾಂಪಲ್, father has signed for a loan, he has taken loan, then the son has to pay it, or the father's property. Similarly, there is a succession of treaty cancel ಆಗೋದಿಲ್ಲ. That is the concept here, that we have to write. Right, this is point number 1, this is point number 2. So state R replaced X as a successor. The moment it comes as successor, ನಿಮ್ಗೆ ಲಾಭನೂ ನಿಮ್ಮ ಹಿಂದೆ ಬರ್ತದೆ, ಅದಕ್ಕೆ ಜವಾಬ್ದಾರಿನೂ ನಿಮ್ಮ ಹಿಂದೆ ಬರ್ತದೆ. ದೇರ್ ಫೋರ್ ನ್ಯೂಟ್ರಾಲಿಟಿ ಟ್ರೀಟಿ ಜನರಲಿ ಅಫೆಕ್ಟ್ ದ ಸ್ಟೇಟಸ್ ಆಫ್ ಟೆರಿಟರಿ. ಆ ಒಂದು ಭಾಗದ ಕ್ಷೇತ್ರದ ಒಂದು ಸಮಸ್ಯೆ ಆಗ್ತದೆ, ನ್ಯೂಟ್ರಾಲಿಟಿ ಸಮಸ್ಯೆ. ದೇರ್ ಫೋರ್ ಸಚ್ ಎ ಟ್ರೀಟಿ ಕ್ರಿಯೇಟ್ಸ್ ಕಂಟಿನ್ಯೂಯಿಂಗ್ ಆಬ್ಲಿಗೇಷನ್. ಆದ್ದರಿಂದ ಒಪ್ಪಂದ ಮುಂದುವರಿಯಬೇಕಾಗುತ್ತದೆ. ದಿಸ್ ಈಸ್ ಪಾಯಿಂಟ್ ನಂಬರ್ 3 for this problem number 4. Right? Then relevant convention, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈ ಒಂದು ಅಂತಾರಾಷ್ಟ್ರೀಯ ಕನ್ವೆನ್ಷನ್ನ ರೆಫರ್ ಮಾಡಬೇಕಾಗುತ್ತೆ. ಅದೇನು? ವಿಯೆನ್ನಾ ಕನ್ವೆನ್ಷನ್ ಆನ್ ಸಕ್ಸೆಷನ್ ಆಫ್ ಸ್ಟೇಟ್ಸ್ ಇನ್ ರೆಸ್ಪೆಕ್ಟ್ ಆಫ್ treaties 1978. It recognized that certain territorial obligations and rights created by treaties are not affected merely because the state succession. ಇಲ್ಲಿ ಎ ಇಂದ ಆ ಸ್ಟೇಟ್ ಆರ್ ಆಗಿದೆ ಅನ್ನೋ ಒಂದೇ ಕಾರಣದಿಂದ ಟ್ರೀಟಿ ನ್ಯೂಟ್ರಲೈಸ್ ಆಗೋದಿಲ್ಲ, ಕ್ಯಾನ್ಸಲ್ ಆಗೋದಿಲ್ಲ, ಅದು ಮುಂದುವರಿತದೆ. ಯಾವ ಪ್ರಕಾರ? ವಿಯೆನ್ನಾ ಕನ್ವೆನ್ಷನ್ ಪ್ರಕಾರ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ಬರೀಬೇಕಾಗ್ತದೆ. ಈ ಕನ್ವೆನ್ಷನ್ನ ಸಂಬಂಧವನ್ನು ಬರೆಯೋದು ಬಹಳ ಮುಖ್ಯ ಆಗ್ತದೆ. ಈ ಕನ್ವೆನ್ಷನ್ನ ಸಂಬಂಧವನ್ನು ಬರೆಯೋದು ಈ ಪ್ರಕರಣದಲ್ಲಿ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಆ್ಯಂಡ್ ದೇರ್ ಈಸ್ ಎ ಕೇಸ್ ಲಾ ಆಲ್ಸೋ ಫಾರ್ ದಿಸ್. This case law also you can write. Point number 5. ಏನು? ಗ್ಯಾಬಿಕೋವ್ Nagmaros project case. This is between Hungary and Slovakia. A treaty was entered
ರಿಗಾರ್ಡಿಂಗ್ ಎ ಪ್ರಾಜೆಕ್ಟ್ ಕನೆಕ್ಟೆಡ್ ವಿತ್ ಟೆರಿಟರಿ. ನೋಡಿ, ಒಂದು ಪ್ರಾಜೆಕ್ಟ್ ವಿಷಯದಲ್ಲಿ ಟ್ರೀಟಿ ಮಾಡ್ಕೊಂಡಿದ್ರು. ಲೇಟರ್ಸ್ ಕ್ವಶನ್ಸ್ ಅರೋಸ್ ಆಫ್ಟರ್ ಸ್ಟೇಟ್ ಸಕ್ಸೆಷನ್. ICJ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಏನು ಹೇಳ್ತು ಅಂತಂದರೆ ಟ್ರೀಟಿ ವಿಲ್ ಕಂಟಿನ್ಯೂ. ದ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ದ ಟ್ರೀಟಿ ವಿಲ್ ನಾಟ್ ಕ್ಯಾನ್ಸಲ್ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಸೊ ನೀವು ಯು ಹ್ಯಾವ್ ಟು ರೈಟ್ ದೀಸ್ 5 ಪಾಯಿಂಟ್ಸ್ ಫಾರ್ ದ ಪ್ರಾಬ್ಲಮ್ ನಂಬರ್ 4. Problem number 5. This is problem 5. Problem 5. A factory situated in state X releases poisonous gas. Transboundary pollution ಅಂತ ಹೇಳ್ತೀವಿ ನಾವು ಎನ್ವಿರಾನ್ಮೆಂಟ್ ಲಾನಲ್ಲಿ ಟ್ರಾನ್ಸ್ಬೌಂಡ್ರಿ ಪೊಲ್ಯೂಷನ್ ನೀವು ಫೈನಲ್ ಇಯರ್ನಲ್ಲಿ ಕಲಿತೀರಿ ನೀವು. ಆದರೆ ಇಲ್ಲೇ ನೀವು ಅದನ್ನು ಇಂಟರ್ನ್ಯಾಷನಲ್ ಲಾ ಕಾಂಟೆಸ್ಟಲ್ಲಿ ನೋಡಬೇಕಾಗತ್ತೆ. ಏನು ದ ಪಾಯ್ಸನಸ್ ಗ್ಯಾಸ್ ಈಸ್ ಕ್ಯಾರಿಡ್ ಅವೇ ಬೈ ವಿಂಡ್ ಟು ದ ಟೆರಿಟರಿ ಆಫ್ ಎ ನೇಬರಿಂಗ್ ಸ್ಟೇಟ್. ಆ್ಯಕ್ಚುಲಿ ಇದು ಕೆನಡಾದೊಂದು ಕೇಸ್ ಇದೆ, ಫೇಮಸ್ ಕೇಸ್ ಇದೆ. ನಾನು ರೆಫರ್ ಮಾಡಿದ್ದೀನಿ. ಅಮೇರಿಕದ ಜಮೀನುಗಳ ಮೇಲೆ ಅದು ಈ ರೀತಿ ಪಾಯ್ಸನಸ್ ಗ್ಯಾಸನ್ನು ಬಿಡೋದ್ರಿಂದ ಅವರು ಬೆಳೆಯೆಲ್ಲ ಹಾನಿಯಾಗುತ್ತೆ. ಆಮೇಲೆ ಅದು ಆರ್ಬಿಟ್ರೇಷನಲ್ಲಿ ಸುಮಾರು ವರ್ಷಗಳ ಕಡೆ ಕೇಸ್ ನಡೆದು ಕೊನೆಗೆ ಕಾಂಪೆನ್ಸೇಷನ್ನು ಕೆನಡಾ ದೇಶ ಕಾಂಪೆನ್ಸೇಷನ್ನ ಅಮೇರಿಕಕ್ಕೆ ಕೊಡಬೇಕಾಗುತ್ತೆ. ಅದೇ ಕೇಸ್ ಇದು. ಸ್ಟೇಟ್ ವೈ ಕಾಸ್ಡ್ ಹೆವಿ ಲಾಸ್ ದೇರ್, ಕ್ಯಾನ್ ಎಕ್ಸ್ ಸ್ಟೇಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್? ದ ಆನ್ಸರ್ ಈಸ್ ಎಸ್. ಎಕ್ಸ್ ರಾಷ್ಟ್ರದಲ್ಲಿ ಒಂದು ಕಾರ್ಖಾನೆಯು ವಿಷಯುಕ್ತ ಅನಿಲವನ್ನು ಹೊರಹಾಕುತ್ತದೆ. ಆ ವಿಷಯುಕ್ತ ಅನಿಲವು ಪಕ್ಕದ ವೈಗೆ ಹರಡಿ ಹೆಚ್ಚಿನ ನಷ್ಟವನ್ನುಂಟು ಮಾಡುತ್ತದೆ. ಸಿ 2 ಥಿಂಗ್ಸ್, ಟ್ರಾನ್ಸ್ಬೌಂಡ್ರಿ ಪೊಲ್ಯೂಷನ್ ಅಂತೀವಿ ಇದಕ್ಕೆ ನಾವು. ಟ್ರಾನ್ಸ್ನ್ಯಾಷನಲ್ ಪೊಲ್ಯೂಷನ್ ಬಹಳ ಇಂಪಾರ್ಟೆಂಟ್ ಫಸ್ಟ್ ಕೇಸ್ ಇದು, ಈ ಕೇಸ್ ಆಗಿದ್ದು. ಓಕೆ, ಅದರ ಎಕ್ಸ್ಪ್ಲನೇಷನ್ ಇಲ್ಲಿ ಬರ್ತೀನಿ. ಇನ್ ದ ಗಿವನ್ ಕೇಸ್ ಎಕ್ಸ್ ಈಸ್ ಎ ಫ್ಯಾಕ್ಟ್ರಿ ಈಸ್ ಸಿಚುಯೇಟೆಡ್ ಇನ್ ಸ್ಟೇಟ್ ಎಕ್ಸ್. Poisonous gas escaped from the factory. The gas crossed the boundary and caused heavy loss to state Y. So therefore state X failed to prevent transboundary environmental harm. Transnational ಅಂತ ಬರ್ದೀನಲ್ವಾ, ಆ್ಯಕ್ಚುಲಿ ಇದು transboundary correct. Word is transboundary. You can take like this. Transboundary pollution. This you leave it. ಆದ್ದರಿಂದ ಹಾನಿಯನ್ನು ಭರ್ತಿ ಮಾಡಬೇಕು. therefore under the international law X incurs international responsibility. Right? Principle. The problem is based on the principle of no harm, principle of prevention of transboundary environmental harm. Right? This is the condition. ಆಮೇಲೆ ಇದನ್ನು ನೀವು ಸ್ಟಾಕ್ಹೋಮ್ ಡಿಕ್ಲರೇಷನ್ ನೋಡ್ಬೋದು. ಈ ಕಂಡೀಷನ್ನ ನೀವು ಬರೀಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ರೈಟ್ ದೀಸ್ ಪಾಯಿಂಟ್ಸ್. ಓಕೆ, ಪಾಯಿಂಟ್ ನಂಬರ್ 4. ದೆನ್ ದಿಸ್ ಈಸ್ ಪಾಯಿಂಟ್ ನಂಬರ್ 5. ಯು ಹ್ಯಾವ್ ಟು ರೈಟ್ ದಿಸ್ ಪಾಯಿಂಟ್. ದೆನ್ ಇಟ್ ಈಸ್ ದೇರ್ ಇನ್ ದ ಸ್ಟಾಕ್ಹೋಮ್ ಡಿಕ್ಲರೇಷನ್ ಆಲ್ಸೋ, ಆರ್ ಪ್ರಿನ್ಸಿಪಲ್ 21. ದೆನ್ ಪ್ರಿನ್ಸಿಪಲ್ ರಿಯೋ ಡಿಕ್ಲರೇಷನ್ ಆಲ್ಸೋ ಇಟ್ ಈಸ್ ದೇರ್ ಇನ್ ಪಾಯಿಂಟ್ ನಂಬರ್ 10. ಇವೆಲ್ಲ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಥ ಡಿಕ್ಲರೇಷನ್ಸ್, ಇಂಟರ್ನ್ಯಾಷನಲ್ ಡಿಕ್ಲರೇಷನ್ಸ್. ದೇರ್ ಫಾರ್ ಅಕಾರ್ಡಿಂಗ್ ಟು ದಿಸ್ ಹಿ ಈಸ್ ಎಲಿಜಿಬಲ್. ಅದನ್ನೇ ಹೇಳಿದ್ನೆಲ್ಲ ನಾನು, ಆ ಕೇಸು ಈ ಕೇಸ್ ಲಾ ಬರಿಬೋದು ನೀವು. ಯು ಕ್ಯಾನ್ ರೈಟ್ ದಿಸ್ ಕೇಸ್ ಲಾ ಆಲ್ಸೋ. ನೆನ್ಪಿಟ್ಕೊಳ್ಳಿ, ಈ ಕೇಸ್ ಲಾ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಇದು ನಿಮಗೆ ಫೈನಲ್ ಇಯರ್ಲಿ ಸಿಗುತ್ತೆ ಕೇಸು. ಟ್ರೈಲ್ ಸ್ಮೆಲ್ಟರ್ ಆರ್ಬಿಟ್ರೇಷನ್ ನಾನು ಹೇಳಿದ್ನೆಲ್ಲ, USA ವರ್ಸಸ್ ಕೆನಡಾ. ಸುಮಾರು ವರ್ಷಗಳು, 20 ವರ್ಷಗಳ ಕಾಲ ಕೇಸ್ ನಡೆಯುತ್ತೆ. ಕೊನೆಗೆ ಡ್ಯಾಮೇಜಸ್ ಕೊಡ್ತಾರೆ ಅವರು. ದ ಸ್ಮೆಲ್ಟಿಂಗ್ ಫ್ಯಾಕ್ಟ್ರಿ ಸಿಚುಯೇಟೆಡ್ ಇನ್ ಕೆನಡಾ ರಿಲೀಸ್ಡ್ ಸಲ್ಫರ್ ಡೈಆಕ್ಸೈಡ್ ಫ್ಯೂಮ್ಸ್. ಭಾಳ ಡೇಂಜರಸ್ ಅದು ಸಲ್ಫರ್. ನಮ್ಮ ತಾಜ್ ಟ್ರೆಪಿಜಿಯಮ್ನ, ಆ ತಾಜ್ ಟ್ರೆಪಿಜಿಯಮ್ ಕೇಸ್ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ನಮ್ಮ ತಾಜ್ ಮಹಲ್ ಹಳದಿ ಆಗಿ ಹೋಗ್ಬಿಟ್ಟಿತ್ತು. ರೈಟ್? ದ ಫ್ಯೂಮ್ಸ್ ಟ್ರಾವೆಲ್ಡ್ ಥ್ರೂ ಏರ್ ಆ್ಯಂಡ್ ಕಾಸ್ಡ್ ಡ್ಯಾಮೇಜ್ ಟು ಕ್ರಾಪ್ಸ್ ಆ್ಯಂಡ್ ಫಾರೆಸ್ಟ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಮೇರಿಕದ ಬೆಳೆಗಳನ್ನು, ಆಮೇಲೆ ಏನು ಕಾಡನ್ನು ಅದು ಹಾನಿ ಮಾಡಿತು. ದ ಆರ್ಬಿಟ್ರಲ್ ಟ್ರೈಬ್ಯುನಲ್ ಹೆಲ್ಡ್ ಕೆನಡಾ ರೆಸ್ಪಾನ್ಸಿಬಲ್. No state has the right to use or permit the use of its territory
ಇನ್ ಸಚ್ ಎ ಮ್ಯಾನರ್ ಆ್ಯಸ್ ಟು ಕಾಸ್ ಇಂಜರಿ ಟು ಎನದರ್ ಸ್ಟೇಟ್. ನಿಮ್ಮ ದೇಶದೊಳಗೆ ನೀವು ಏನಾರು ಮಾಡ್ಕೊಳ್ಳಿ, ಯು ಹ್ಯಾವ್ ಸಾವರೆಂಟಿ, ಪ್ರಿನ್ಸಿಪಲ್ ಆಫ್ ಸಾವರೆಂಟಿ ಈಸ್ ಅಕ್ಸೆಪ್ಟೆಡ್, ಬಟ್ ಯುವರ್ ಸಾವರೆಂಟಿ, ಯುವರ್ ರೈಟ್ಸ್ ಕೆನಾಟ್ ಕ್ರಿಯೇಟ್ ಎ ಪ್ರಾಬ್ಲಮ್ ಟು ಅದರ್ಸ್ ಸಾವರೆಂಟಿ. ಆ ಪ್ರಿನ್ಸಿಪಲ್ ಮೇಲೆ ಇರ್ತಕ್ಕಂತಹ ಕೇಸ್ ಇದು. ಈ ಕೇಸನ್ನು ನೀವು ಬರೀಬೋದು ಇಲ್ಲಿ. ದಿಸ್ ಯು ಕ್ಯಾನ್ ರೈಟ್. Problem 5. Yes. Now I am going to problem 6. This is problem 6. ಜೆಡ್ ಸನ್ ಆಫ್ ಎ ಡಿಪ್ಲೊಮ್ಯಾಟ್. ನೋಡಿ, ಈ ಡಿಪ್ಲೊಮ್ಯಾಟಿಕ್ ಕಾನ್ಸೆಪ್ಟ್ ಹೆಂಗಿರುತ್ತೆ ಅಂತಂದರೆ, ಡಿಪ್ಲೊಮ್ಯಾಟಿಕ್ ಇದರಲ್ಲಿ ಬಂದಂತಹ ಯಾವುದೇ ಅಂಬಾಸಿಡರ್ ಇರಲಿ, ಅಂಬಾಸಿಡರ್ನ ರಿಲೇಟಿವ್ ಇರಲಿ, ಅವ್ರಿಗೆ ಆ ದೇಶದ ಕ್ರಿಮಿನಲ್ ಕಾನೂನು ಅಪ್ಲೈ ಆಗೋದಿಲ್ಲ. ಯಾಕೆ ಅಂತಂದರೆ, ಇವರು ಬಂದಿರ್ತಾರಲ್ವಾ, ತಮ್ಮ ದೇಶದ ಒಂದು ಭಾಗ ಅನ್ನೋ ಥರ ಇರ್ತಾರೆ ಇಲ್ಲಿ. ದೇ ಆರ್ ನಾಟ್ ಕನೆಕ್ಟೆಡ್ ಟು ಅವರ್ ಲಾಸ್, ದೇ ಆರ್ ಕನೆಕ್ಟೆಡ್ ಟು ದೇರ್ ಕಂಟ್ರಿ ಲಾಸ್ ಓನ್ಲಿ. ಅದಕ್ಕೆ ನಾವು ಅಂಬಾಸಿಡರು ಏನಾದ್ರು ಸಮಸ್ಯೆ ನಮ್ಮ ದೇಶದಾಗ ಆಗುತ್ತೆ ಅಂತಂದರೆ, ನಾವು ಫಸ್ಟ್ ಒಂದು ವಾರ್ನಿಂಗ್ ಕೊಡ್ತೀವಿ, ಯು ವೆಕೇಟ್ ಇಂಡಿಯಾ. ಹಾಗೇನೆ ಪಾಕಿಸ್ತಾನದವರು ಮಾಡೋದು ಅದೇ, ಯು ವೆಕೇಟ್ ಇಂಡಿಯಾ. ಅಂಬಾಸಿಡರ್ಸ್ ನೇಮ್ ಮಾಡ್ತಾರೆ, ಅವ್ರ ಮೇಲೆ ಏನು ಶಿಕ್ಷೆ ಕೊಡೋಕ್ಕಾಗಲ್ಲ ನಾವು. ಓನ್ಲಿ ವಿ ಕ್ಯಾನ್ ಸೇ ಯು ಗೋ ಔಟ್ ಆಫ್ ದ ಕಂಟ್ರಿ ಅಂತ ಹೇಳ್ಬೋದು. ಅಷ್ಟೇ ಬಿಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಅದರ ಬೇಸಿಸ್ ಮೇಲೆ ಇಲ್ಲಿರ್ತಕ್ಕಂಥದ್ದು. ಇದು ವಿಯೆನ್ನಾ ಕನ್ವೆನ್ಷನ್ 1961 ಆಧಾರದಲ್ಲಿದೆ. ಪ್ರಾಬ್ಲಮನ್ನು ಫಸ್ಟ್ ಓದ್ಬಿಡೋಣ. ಜೆಡ್ ಸನ್ ಆಫ್ ಎ ಡಿಪ್ಲೊಮ್ಯಾಟ್, ರಾಜತಾಂತ್ರಿಕರು ಅಂತ ಹೇಳ್ತೀವಿ, ಅಂಬಾಸಿಡರ್, ಅವನ ಮಗ ಕಾಸಿಸ್ ಡೆತ್ ಆಫ್ ಹೆಚ್ ಇನ್ ಎನ್ ಆಕ್ಸಿಡೆಂಟ್. ಒಂದು ಆಕ್ಸಿಡೆಂಟ್ ಆಗುತ್ತೆ, ಅದರಾಗೆ ನಮ್ಮ ದೇಶದ ಪ್ರಜೆ ಸತ್ತು ಹೋಗ್ಬಿಡ್ತಾನೆ. ಓಕೆ, ಹಿ ಪ್ಲೀಡ್ಸ್ ಇಮ್ಯುನಿಟಿ ಟು ಡಿಫೆಂಡ್ ಹಿಮ್ಸೆಲ್ಫ್ ಅಗೇನ್ಸ್ಟ್ ಲಯಬಿಲಿಟಿ. ನೋಡಿ, ಅವನು ಏನು ಮಾಡ್ತಾನೆ, ಇಲ್ಲ ನನಗೆ ಈಗ ಏನು ಇಂಟರ್ನ್ಯಾಷನಲ್ ಈ ಯಾವುದು ವಿಯೆನ್ನಾ ಕನ್ವೆನ್ಷನ್ ಪ್ರಕಾರ ನನಗೆ ಇಮ್ಯುನಿಟಿ ಇದೆ, ನೀವೇನು ಮಾಡೋಕ್ಕಾಗಲ್ಲ, ಪ್ಲೀಸ್ ಡೋಂಟ್ ಡೂ ಎನಿಥಿಂಗ್ ಅಂತ. ರಾಜತಾಂತ್ರಿಕ ವಿನಾಯಿತಿ, ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ, ಈ ಫಸ್ಟ್ ಪಾಯಿಂಟ್ ಇದು ತೊಗೋಬೇಕು ನೀವು. ಓಕೆ, ಮಾತ್ರವಲ್ಲ ಅವರ ಕುಟುಂಬದ ಸದಸ್ಯರಿಗೂ ಇರ್ತದೆ ಇಮ್ಯುನಿಟಿ. ಏನಿರುತ್ತೆ, ಕುಟುಂಬದ ಸದಸ್ಯರಿಗೂ ಇರುತ್ತೆ. ಅದು ಎಲ್ಲಿ ಬರೆದಿದ್ದೀವಿ ನಾವು? ಇಟ್ ಈಸ್ ರಿಟನ್ ಇನ್ ಆರ್ಟಿಕಲ್ 37(1) ಆಫ್ ವಿಯೆನ್ನಾ ಕನ್ವೆನ್ಷನ್. ವಿಯೆನ್ನಾ ಕನ್ವೆನ್ಷನ್ನ 37(1) ನಾವು ಇದನ್ನು ಬರೆದಿದ್ದೀವಿ. ದೇರ್ಫೋರ್ ಬೀಯಿಂಗ್ ಮಿಯರ್ಲಿ ಸನ್ ಆಫ್ ಎ ಡಿಪ್ಲೊಮ್ಯಾಟ್ ಈಸ್ ನಾಟ್ ಸಫಿಷಿಯಂಟ್. 37(1) conditions must be satisfied, right? So the same thing here. 37(1) ಕಂಡೀಷನ್ ಏನು ಹೇಳ್ತದೆ, ಅಧಿಕಾರಿಯ ಕುಟುಂಬಕ್ಕೂ ಅದು ಅಪ್ಲೈ ಆಗೋದ್ರಿಂದ ನಾವು ಅವನಿಗೆ ಇಲ್ಲಿ ಶಿಕ್ಷೆ ಕೊಡೋದಕ್ಕೆ. ಸೊ ಹಿ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ದ ಲಾ ಆಫ್ ಅಮೇರಿಕಾ, ಅಥವಾ ಅವನು ಯಾವ ದೇಶದಿರ್ತಾನೆ ಆ ದೇಶದ ಕಾನೂನನ್ನು ನಾವು ಅನ್ವಯಿಸ್ಬೋದು. ದೆನ್ what is this problem number 6? Problem number 7. Now I will call this as problem 7. Okay. State X was accorded recognition on a condition that it shall not impose any religious disabilities on its subject. ಇಲ್ಲಿ ರಿಕಗ್ನೇಷನ್ ಅಂತ ಹೇಳ್ತೀವಿ. ರಿಕಗ್ನೇಷನ್ ಪ್ರಶ್ನೆ ಯಾವಾಗ ಬರುತ್ತೆ ಅಂತಂದರೆ, ರಿಕಗ್ನೇಷನ್ ಪ್ರಶ್ನೆ ಏನು ಬರುತ್ತೆ, ಹೊಸ ದೇಶ ಹುಟ್ಟಿಕೊಂಡಾಗ. ಫಾರ್ ಎಕ್ಸಾಂಪಲ್, ಬಾಂಗ್ಲಾದೇಶ ಹುಟ್ಕೊಳ್ತು, ಆವಾಗ ಒಂದೊಂದೇ ದೇಶಗಳು ಬಾಂಗ್ಲಾದೇಶವನ್ನು ರಿಕಗ್ನೈಸ್ ಮಾಡಿದ್ವು. ಓಕೆ, ದೆನ್ ನಾವೀಗ ಅಫ್ಘಾನಿಸ್ತಾನ್ ಅಂಡರ್ ದಿ ರೆಲ್ಮ್ ಆಫ್ ತಾಲಿಬಾನ್ ಹುಟ್ಕೊಂಡಿದೆ, ಆ ದೇಶವನ್ನು ಯಾರ್ಯಾರು ರಿಕಗ್ನೈಸ್ ಮಾಡಿದರು? ಇಸ್ರೇಲ್ ಹುಟ್ಕೊಳ್ತು, ಇಸ್ರೇಲನ್ನು ಯಾರ್ಯಾರು ರಿಕಗ್ನೈಸ್ ಮಾಡಿದರು? ದಿಸ್ ಈಸ್ ಎ ಕಾನ್ಸೆಪ್ಟ್, ಪೊಲಿಟಿಕಲ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್. ಇಲ್ಲಿ ಕಾನೂನೇನಿಲ್ಲ. I don't think there are any specific laws for this. Okay, condition that state shall not impose religious disabilities on its subject. State X commits breach of condition. Can the recognition given to them be withdrawn? ಅಂತಕ್ಕಂಥ ಲೀಗಲ್ ಪ್ರಶ್ನೆ. ಒಂದು ದೇಶಕ್ಕೆ ನಾವು ಹೊಸದಾಗಿ ದೇಶ ಹುಟ್ಕೊಂಡ ದೇಶಕ್ಕೆ ನೀವು ಒಂದು ರಾಜ್ಯ ಎಂದು ನಾನು ಪರಿಗಣಿಸುತ್ತೇನೆ, ಅಥವಾ ದೇಶ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಅಂತಕ್ಕಂಥದ್ದನ್ನು ಬೇರೆ ಬೇರೆ ದೇಶಗಳು ಹೇಳ್ಬೋದು. ದೇರ್ ಈಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ಇಂಟರ್ನ್ಯಾಷನಲ್ ಲಾ ಫಾರ್ ದ್ಯಾಟ್. ಇನ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ, ರಿಕಗ್ನೇಷನ್ ಆಫ್ ಎ ಸ್ಟೇಟ್ ಆರ್ ಗವರ್ಮೆಂಟ್ ಈಸ್ ಡನ್
ಬೈ ಎಕ್ಸಿಸ್ಟಿಂಗ್ ಸಾವರಿನ್ ಸ್ಟೇಟ್ಸ್. ನೀವು ಬೇರೆ ಬೇರೆ ರಾಜ್ಯಗಳು ಒಂದೊಂದಾಗಿ ಮಾಡ್ಬೋದು ನೀವು. ಯು ಕ್ಯಾನ್ ಡೂ ಇಟ್. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ಮೆನ್ಷನ್. ಓಕೆ, ದೆನ್ that is what I am writing here. There is no single international authority or organization which grants recognition to the state. ನಾವು ಇಂಟರ್ನ್ಯಾಷನಲ್ ಯುನೈಟೆಡ್ ನೇಷನ್ಸು ರಿಕಗ್ನಿಷನ್ ಮಾಡ್ತೀವಿ, ಇದು ಮಾಡ್ತೀವಿ, ಆ ಥರದ ಯಾವುದೇ ವ್ಯವಸ್ಥೆಗಳಿಲ್ಲ. ದಿಸ್ ಈಸ್ ಅವರ್ ಸೆಕೆಂಡ್ ಪಾಯಿಂಟ್, ರೈಟ್? ದೆನ್ ಇನ್ ದ ಗಿವನ್ ಕೇಸ್ X was recognized on the condition that it should not impose religious disabilities. Later, X violated the condition. But recognizing a state may be take other international measures, but recognition remains valid. ಒಮ್ಮೆ ರಿಕಗ್ನೇಷನ್ ಕೊಟ್ಟ ಮೇಲೆ ಅದನ್ನು ವಿಡ್ರಾ ಮಾಡಲಿಕ್ಕೆ ದೇರ್ ಇಸ್ ನೋ ಪ್ರೊವಿಷನ್. ಅದಕ್ಕೆ ಈಗ ಹೊಸ ತತ್ವ ಏನು ಮಾಡ್ತಾರೆ ಅಂದರೆ, ಯು ಕ್ಯಾನ್ ಇಂಪೋಸ್ ಸ್ಯಾಂಕ್ಷನ್ಸ್ ಆನ್ ದೆಮ್. ದಟ್ ಈಸ್ ದ ಓನ್ಲಿ way, and that is the way always America is doing. Always America, how it is controlling the whole world, economic war ಅಂತಾರೆ ಅದಕ್ಕೆ, ಆರ್ಥಿಕ ಯುದ್ಧ. ಅಮೇರಿಕ ಇಡೀ ದೇಶದ ಜಗತ್ತಿನ ಮೇಲೆ ಆರ್ಥಿಕ ಯುದ್ಧವನ್ನು ಮಾಡ್ತಾ ಇರ್ತದೆ. ಲೀಗಲ್ ಪ್ರಿನ್ಸಿಪಲ್, ರಿಕಗ್ನೇಷನ್ ಈಸ್ ಜನರಲಿ ಇರ್ರಿವೋಕೆಬಲ್. ಒಮ್ಮೆ ನೀವು ರಿಕಗ್ನೇಷನ್ ಕೊಟ್ಟ ಮೇಲೆ, ಮಾನ್ಯತೆಯನ್ನು ಕೊಟ್ಟ ಮೇಲೆ ಅದನ್ನು ವಾಪಸ್ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಇಟ್ ಕ್ಯಾನಾಟ್ ಬಿ ಟೇಕನ್ ಬ್ಯಾಕ್ ಅಂತಕ್ಕಂಥದ್ದು ಇಲ್ಲಿ ಪ್ರಿನ್ಸಿಪಲ್. ಈ ಎಲ್ಲ ಪ್ರಿನ್ಸಿಪಲ್ಗಳನ್ನ ನೀವು ಒಂದೊಂದಾಗಿ ಬರೀಬೇಕಾಗತ್ತೆ. ನಾನು ಬೈಲಿಂಗ್ವಲ್ಲೇ ಇಟ್ಟಿದ್ದೀನಿ ಅವನ್ನ. ದೆನ್ ಇದಕ್ಕೆ ಸಂಬಂಧಪಟ್ಟಂಗೆ ಈ ರಾಜತಾಂತ್ರಿಕ ವ್ಯಕ್ತಿ ಇವರು ಓಪನ್ ಹಿಮ್ ವ್ಯೂಸ್ ಅಂತ ಹೇಳ್ತಾರೆ. ಅವನೇನು ಹೇಳ್ತಾನೆ, ರಿಕಗ್ನೇಷನ್ ಒನ್ಸ್ ವ್ಯಾಲಿಡ್ಲಿ ಗಿವನ್. ಒಂದು ಸಲ ನೀವು ಮಾನ್ಯತೆಯನ್ನು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೆ ಅದನ್ನು ವಾಪಸ್ ಪಡೆಯೋದಕ್ಕೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೆ ಅದು ನೀವು ಏನೋ ಕಂಡೀಷನ್ ಹಾಕಿದ್ರಿ, ಅದು ಹಾಕಿದ್ರಿ, ನೋ, ರೈಟ್? ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ಇದೆ ಇಲ್ಲಿ, ಬಾಲ್ಕನ್ ಸ್ಟೇಟ್ ಅಂತ. ರಿಕಗ್ನೇಷನ್ ಆಫ್ ಬಾಲ್ಕನ್ ಸ್ಟೇಟ್ ಎಟ್ ದ ಕಾಂಗ್ರೆಸ್ ಆಫ್ ಬರ್ಲಿನ್, ಐ ಥಿಂಕ್ ಜರ್ಮನ್ ಅಂತ ಕಾಣುತ್ತೆ. ರಿಕಗ್ನೇಷನ್ ಆಫ್ ಸಮ್ ಬಾಲ್ಕನ್ ಸ್ಟೇಟ್ಸ್ ವಾಸ್ ಗ್ರಾಂಟೆಡ್ ಆನ್ ದ ಕಂಡೀಷನ್ ದ್ಯಾಟ್ ದೇ ಶುಡ್ ಪ್ರೊಟೆಕ್ಟ್ ಜೀವ್ಸ್ ಆರ್ ಮೈನಾರಿಟೀಸ್. ಆ್ಯಕ್ಚುಲಿ ಜೀವ್ಸ್ ಅಂತ ಇರಬೇಕು, ಅದು ಮೈನಾರಿಟಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದರು. ಬಟ್ ಅದನ್ನು ಮಾಡಲಿಲ್ಲ. ಈ ರೊಮೇನಿಯಾ, ಆಫ್ಟರ್ ರಿಕಗ್ನೇಷನ್ ರೊಮೇನಿಯಾ ಒನ್ ಆಫ್ ದ ಬಾಲ್ಕನ್ ಸ್ಟೇಟ್ಗಳಲ್ಲಿ ಒಂದು ರಾಜ್ಯ ಯಾವುದು? ರೊಮೇನಿಯಾ ಏನು ಮಾಡ್ತು ಅಂದರೆ, ಅದು ಮೈನಾರಿಟಿ ರೈಟ್ಸ್ನ ಪ್ರೊಟೆಕ್ಟ್ ಮಾಡಲಿಲ್ಲ. ಓಕೆ, ಇಂಪೋಸ್ಡ್ ರಿಸ್ಟ್ರಿಕ್ಷನ್ ಆನ್ ಜೂಯಿಷ್ ಮೈನಾರಿಟಿ, ಬಟ್ ನೋ ರಿಕಗ್ನೇಷನ್ ವಾಸ್ ವಿಡ್ರಾನ್. ಅದೇ ಒಂದು ಕಾರಣಕ್ಕಾಗಿ ಈ ರೊಮಾನಿಯಾ ದೇಶದ ಮೇಲಿನ ರಿಕಗ್ನೇಷನನ್ನು ವಾಪಸ್ ಪಡೆಯಲು ಆಗಲಿಲ್ಲ. ಆದ್ದರಿಂದ ಈ ಕೇಸ್ನ ನಾವು ಬೇಸಾಗಿಟ್ಕೊಂಡು ಈ ಪ್ರಾಬ್ಲಮ್ಗೆ ನಾವೇನು ಹೇಳ್ಬೋದು, ನೀವು ರಿಕಗ್ನೇಷನ್ ಕೊಡ್ಬೋದೇ ಹೊರತು ತೆಗಿಯೋಕ್ಕಾಗಲ್ಲ, ರಿಕಗ್ನೇಷನ್ನ ವಿಡ್ರಾ ಮಾಡಲಿಕ್ಕಾಗಲ್ಲ, ಹಿಂಪಡೆಯೋಕ್ಕಾಗಲ್ಲ ಅಂತಕ್ಕಂಥ ಒಂದು ಮಾತನ್ನು ನೀವು ಈ ಪ್ರಕರಣದಲ್ಲಿ ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಓಕೆ, ವಾಟ್ ಈಸ್ ದ ಪ್ರಾಬ್ಲಮ್ ನಂಬರ್ 7? ಎಸ್, ಪ್ರಾಬ್ಲಮ್ ನಂಬರ್ 8. ಪ್ರಾಬ್ಲಮ್ 8, ಎಂಟನೇ ಪ್ರಾಬ್ಲಮನ್ನು ನೋಡೋಣ. ಎಕ್ಸ್, ಎ ಮೆಂಬರ್ ಆಫ್ ಬ್ಯಾನ್ಡ್ ಆರ್ಗನೈಜೇಷನ್ ಇನ್ ಸ್ಟೇಟ್ ವೈ kills a minister of state Y and flees to state Z. State Y demands extradition. X pleads he is a political offender. ನೆನ್ಪಿಟ್ಕೊಳ್ಳಿ, ಈ ಪೊಲಿಟಿಕಲ್ ಅಫೆಂಡರ್ಗಳಿಗೆ ಬೇರೆ ದೇಶಗಳು ಏನು ಮಾಡ್ತಾರೆ, ವಸಾಹತು ಕೊಡ್ತಾರೆ. ದಲಾಯ್ ಲಾಮನ ನಾವು ಭಾರತದಲ್ಲಿ ಇಟ್ಕೊಂಡಿದ್ದೀವಿ, ಅದೇ ಥರನಾಗಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳು ಮೊನ್ನೆ ಗಲಾಟೆ ನಡೆದಾಗ ಅವರು ಭಾರತಕ್ಕೆ ಬಂದರು, ಅವ್ರನ್ನೂ ನಾವು ಭಾರತದಲ್ಲಿ ದೇ ಆರ್ ಕಾಲ್ಡ್ ಪೊಲಿಟಿಕಲ್ ಅಸೈಲೆಂಟ್ಸ್ ಅಂತ. ಅವರಿಗೆ ವಿನಾಯಿತಿ ಇದೆ, ಅವ್ರನ್ನ ಎಕ್ಸ್ಟ್ರಾಡಿಷನ್ನು ಅದು ಇದು ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ಎಕ್ಸ್ಟ್ರಾಡಿಷನ್ದು ಒಂದು ಕಾನೂನೇ ಇದೆ. ಎಕ್ಸ್ಟ್ರಾಡಿಷನ್ ಅಂದರೆ ಏನು? ಪ್ರತ್ಯರ್ಪಣೆ. Extradition is the surrender of the accused or convicted person by one state to another for trial or punishment. ಓಕೆ, ಇದು ಎಕ್ಸ್ಟ್ರಾಡಿಷನ್ ಅಂತ ಹೇಳ್ತೀವಿ ನಾವು. ಈ ಎಕ್ಸ್ಟ್ರಾಡಿಷನ್ನು ಒಂದು ಟ್ರೀಟಿ ಇದ್ದರೆ ಮಾಡಲೇಬೇಕಾಗುತ್ತೆ, ಇನ್ನೊಂದು ಇಂಟರ್ನ್ಯಾಷನಲ್ ಪ್ರಿನ್ಸಿಪಲ್. ಈ ಎರಡು ಪ್ರಿನ್ಸಿಪಲ್ಗಳ ಮೇಲೆ ನಾವು
ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಬಿಟ್ವೀನ್ ದ ಸ್ಟೇಟ್ಸ್ ಇಟ್ಸ್ ಸೆಲ್ಫ್, ಒಂದು ದೇಶ ಇನ್ನೊಂದು ದೇಶದ ಮಧ್ಯೆ ಟ್ರೀಟಿ ಇರ್ಬೋದು, ಎಕ್ಸ್ಟ್ರಾಡಿಷನ್ ಟ್ರೀಟಿ, ಅದರಲ್ಲಿ ಕಂಡೀಷನ್ಸ್ ಇರ್ತದೆ ಹೀಗೆ 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 ಅಂತ. ಇನ್ನು ಕೆಲವು ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಲಾ ಪ್ರಕಾರ ನಾವು ಅದನ್ನು ಮಾಡ್ತೀವಿ. ಒಂದು ಪಾಯಿಂಟ್ ಏನು ನೆನ್ಪಿಟ್ಕೋಬೇಕಂದ್ರೆ ನಾವು ಪೊಲಿಟಿಕಲ್ ಅಸೈಲೆಂಟ್ಸ್ಗೆ ಎಕ್ಸ್ಟ್ರಾಡಿಷನ್ ಟ್ರೀಟಿ ಅನ್ವಯ ಆಗೋದಿಲ್ಲ ಅನ್ನೋದನ್ನು. ಓಕೆ, ಅಪ್ಲಿಕೇಶನ್ ಟು ದ ಪ್ರೆಸೆಂಟ್ ಪ್ರಾಬ್ಲಮ್. ಎಕ್ಸ್ ಬಿಲಾಂಗ್ಸ್ ಟು ಬ್ಯಾಂಡ್ ಆರ್ಗನೈಜೇಷನ್. ಫಸ್ಟ್ ಥಿಂಗ್, ಬ್ಯಾಂಡ್ ಆರ್ಗನೈಜೇಷನ್. ಹೀ ಕಿಲ್ಡ್ ಎ ಮಿನಿಸ್ಟರ್ ಆಫ್ ಸ್ಟೇಟ್. ಹಾಗಿದ್ರೆ ಇವನು ಪೊಲಿಟಿಕಲ್ ಅಸೈಲೆಂಟ್ ಆಗ್ತಾನಲ್ಲ? ನಾಟ್ ಎ ಪೊಲಿಟಿಕಲ್ ಅಸೈಲೆಂಟ್. ಪೊಲಿಟಿಕಲ್ ಅಸೈಲೆಂಟ್ ಇವನು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕಿಲ್ಲಿಂಗ್ ಎ ಮಿನಿಸ್ಟರ್ ಈಸ್ ನಾಟ್ ಮಿಯರ್ಲಿ ಎ ಪೊಲಿಟಿಕಲ್ ಆ್ಯಕ್ಟ್. ಒಬ್ಬ ಮನುಷ್ಯನ ಕೊಲ್ಲೋದು ಪೊಲಿಟಿಕಲ್ ಆ್ಯಕ್ಟ್ ಅಲ್ಲ. ಅದೇ ಈ ವ್ಯಕ್ತಿ ಎಲ್ಲೋ ಎಲೆಕ್ಷನ್ ನಿಂತು ಯಾವುದೋ ಒಂದು ಪಾರ್ಟಿಯ ಲೀಡರ್ ಆಗಿ ಕೊನೆಗೆ ಅಥವಾ ಸರ್ಕಾರವನ್ನು ನಡೆಸಿ ಅವನು ಸೋತು ಹೋಗಿ ಅವನ ಮೇಲೆ ಏನರ ಆರೋಪಗಳಿದ್ದು ಅವನು ಸಾಯಿಸ್ತಾರೆ ಅಂತ ಗೊತ್ತಾದಾಗ ಅವನು ಪೊಲಿಟಿಕಲ್ ಅಸೈಲೆಂಟ್ ಆಗ್ತಾನೆ ಹೊರತು ಬೇಸಿಕಲಿ ಒರಿಜಿನಲಿ ಹಿ ಹಿಮ್ಸೆಲ್ಫ್ ಇಸ್ ಎ ಮೆಂಬರ್ ಆಫ್ ಎ ಬ್ಯಾಂಡ್ ಆರ್ಗನೈಜೇಷನ್. ಸೊ ಅವನಿಗೆ ಪೊಲಿಟಿಕಲ್ ಅಸೈಲೆಂಟ್ ಸಿಗೋದಿಲ್ಲ. ಇಟ್ ಈಸ್ ಎ ಸೀರಿಯಸ್ ವೈಲೆಂಟ್ ಅಫೆನ್ಸ್. ದೇರ್ಫೋರ್ ಹಿ ಕ್ಯಾನಾಟ್ ಟೇಕ್ ಶೆಲ್ಟರ್ ಅಂಡರ್ ದ ಪೊಲಿಟಿಕಲ್ ಅಫೆಂಡರ್ ಎಕ್ಸೆಪ್ಷನ್ ಅಂತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು. ರೈಟ್? ಸೊ ವಾಟ್ ಈಸ್ ದಿಸ್ ಪ್ರಾಬ್ಲಮ್ ನಂಬರ್ 8. Problem number 9. Let me discuss problem number 9. Problem 9. Problem number 9. What is this? King of a state A during his stay in state B promised to marry Miss M. Subsequently, the promise was not fulfilled. Miss M files a case in state B for breach of promise. ನೋಡಿ, ಅವನು ಬಿ ಎಸ್ಟೇಟ್ನ ವ್ಯಕ್ತಿ, ಸ್ಟೇ ಇನ್ ಬಿ. ಓಕೆ, ಸಾರಿ, ದ ಕಿಂಗ್ ಆಫ್ ಎ ರಾಜ್ಯದ ಅರಸನು ಬಿ ರಾಜ್ಯಕ್ಕೆ ಭೇಟಿ ನೀಡಿದ್ದಾಗ ಮಿಸ್ ಎಂ ಎಂಬವರನ್ನು ವಿವಾಹವಾಗುವುದಾಗಿ ವಾಗ್ದಾನ ಮಾಡುತ್ತಾನೆ. ನಂತರ ಅವನು ತನ್ನ ವಾಗ್ದಾನವನ್ನು ನೆರವೇರಿಸುವುದಿಲ್ಲ. ಮಿಸ್ ಎಂ ಬಿ ರಾಷ್ಟ್ರದ ನ್ಯಾಯಾಲಯದಲ್ಲಿ, ಅಂದರೆ ಬಿ ರಾಷ್ಟ್ರಕ್ಕೆ ಬಂದಿರ್ತಾನೆ ಅವನು. ಬಿ ರಾಷ್ಟ್ರದಲ್ಲಿ ಕೇಸ್ ಹಾಕ್ತಾರೆ. ಬಿ ರಾಷ್ಟ್ರದಲ್ಲಿ ಕೇಸ್ ಹಾಕ್ತಾರೆ ಅಂದರೆ ಒಬ್ಬ ವ್ಯಕ್ತಿ, ಭಾರತದ ವ್ಯಕ್ತಿ ಬಾಂಗ್ಲಾದೇಶಕ್ಕೆ ಹೋಗಿದ್ದ ಅಂತ ಇಟ್ಕೊಳ್ಳೋಣ. ಬಾಂಗ್ಲಾದೇಶದಲ್ಲಿ ಒಂದು ಹುಡುಗಿನ ಮದುವೆ ಆಗ್ತೀನಿ ಅಂತಕ್ಕಂಥ ಒಂದು ಕಾರಣವನ್ನು ಹೇಳಬೇಕು. ಅವನು ನಮ್ಮ ದೇಶದ ರಾಜ ಇದ್ದಾನೆ ಅಂತ ಹೇಳಿ ಅಂದ್ಕೊಳ್ಳೋಣ. ಆಮೇಲೆ ಅವನು ಮದುವೆ ಆಗೋಕ್ಕೆ ಒಪ್ಪೋದಿಲ್ಲ. ದಿಸ್ ಈಸ್ ದ ಕೇಸ್. ನೋಡಿ, ಅಂಡರ್ ದ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಎ ಫಾರಿನ್ ಸಾವರಿನ್ ಎಂಜಾಯ್ಸ್ ಇಮ್ಯುನಿಟಿ. ಹೆಂಗೆ ಅಂಬಾಸಿಡರು ಇಮ್ಯುನಿಟಿ ಇರುತ್ತೋ ಹಾಗೇನೆ ಹೊರದೇಶದಿಂದ ಬಂದಂತಹ ರಾಜರುಗಳಿಗೂ ಕೂಡ ಇಮ್ಯುನಿಟಿ ಇರುತ್ತೆ. ಸೊ ಇಮ್ಯುನಿಟಿ ಕವರ್ ಆಗುತ್ತೆ, ಅವನಿಗೆ ಇಮ್ಯುನಿಟಿ ಕವರ್ ಆಗುತ್ತೆ. ದಿಸ್ ಪಾಯಿಂಟ್ ವಿ ಹ್ಯಾವ್ ಟು ರೈಟ್ ಇನ್ ದಿಸ್ ಪ್ರಿನ್ಸಿಪಲ್. ಓಕೆ, ದ ಪ್ರಿನ್ಸಿಪಲ್ ಈಸ್ ಬೇಸ್ಡ್ ಆನ್ ಎನ್ ಈಕ್ವಲ್ ಹ್ಯಾಸ್ ನೋ ಅಥಾರಿಟಿ ಓವರ್ ಈಕ್ವಲ್. ಅದಕ್ಕೆ ಪಾರ್ ಇನ್ ಪರೆಮ್ ನಾನ್ ಹ್ಯಾಬಿಟ್ ಎಂಪೇರಿಯಮ್ ಅಂತಾರೆ. ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ದಿ ರಿಪ್ರೆಸೆಂಟೇಟಿವ್ ಆಫ್ ಎ ಫಾರಿನ್ ಕಂಟ್ರಿ. ಆ ದೇಶದ ವ್ಯಕ್ತಿ, ಆ ದೇಶದ ರಾಜ, ನಮ್ಮ ದೇಶದ ರಾಜ ಸಮಾನ ಅಂತ ನೋಡ್ತೀವಿ ನಾವು. ನಮ್ಮ ದೇಶದ ರಾಜ ಅಂದರೆ ಇಲ್ಲಿ ನಮ್ಮ ರಾಷ್ಟ್ರಪತಿ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ ಅಂತಂದರೆ ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ತೊಗೊಳಕ್ಕಾಗೋದಿಲ್ಲ ಅಂತ. ಓಕೆ, ಒನ್ ಫಾರಿನ್ ಸ್ಟೇಟ್ ಕ್ಯಾನಾಟ್ ಎಕ್ಸರ್ಸೈಸ್ ಜುಡಿಸ್ಡಿಕ್ಷನ್ ಓವರ್ ದ ಎನದರ್ ಸಾವರಿನ್. ಬೋತ್ ಸಾವರಿನ್ಸ್ ಆರ್ ಈಕ್ವಲ್. ಈ ಪ್ರಿನ್ಸಿಪಲ್ನ ನಾವು ಅಪ್ಲೈ ಮಾಡ್ತೀವಿ. ಈ ಅಪ್ಲೈ ಮಾಡಿದಾಗ ಈ 2ನೇ ಪಾಯಿಂಟ್ ಇದು, 3ನೇ ಪಾಯಿಂಟ್ ಇದು ನೀವು ಬರಿಬೋದು. ದೆನ್ ವಾಟ್ ಇಸ್ ದಿಸ್ ಒನ್ 4th ಪಾಯಿಂಟ್ ಯು ಕ್ಯಾನ್ ರೈಟ್. ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಇದು, ಅದೇ ಎಕ್ಸಾಂಪಲ್ಗೆ ಸಂಬಂಧ ಇರುವಂತಹ ಕೇಸ್. ಈ ಕೇಸ್ಲನ್ನ ಬರೀಬೇಕು. ಇಲ್ಲಿ ಮೆಗೆಲ್ ವರ್ಸಸ್ ಸ್ಟೇಟ್ ಆಫ್ ಜಹೋರ್. ದ ಸುಲ್ತಾನ್ ಆಫ್ ಜಹೋರ್ ವೈಲ್ ಸ್ಟೇಯಿಂಗ್ ಇನ್ ಇಂಗ್ಲೆಂಡ್ ಅಂಡರ್ ಎನದರ್ ನೇಮ್ ಪ್ರಾಮಿಸ್ ಟು ಮ್ಯಾರಿ ಮಿಸ್ ಮೆಗೆಲ್. ಆಮೇಲೆ ಮೆಗೆಲ್ ಕೇಸ್ ಹಾಕ್ತಾಳೆ. ಕೇಸ್ ಹಾಕಿದಾಗ ಜಜ್ಮೆಂಟ್ ಇದು ಬರುತ್ತೆ. ಎ ಫಾರಿನ್ ಸಾವರಿನ್ ಕ್ಯಾನಾಟ್ ಬಿ ಶೂಡ್ ಇನ್ ಇಂಗ್ಲೀಷ್ ಕೋರ್ಟ್ಸ್ ವಿದೌಟ್ ಹೀಸ್ ಕನ್ಸೆಂಟ್. ಆದ್ದರಿಂದ ಕೇಸ್ ಹಾಕಕ್ಕೆ ಬರೋದಿಲ್ಲ. ಅವನು ಕೇಸ್ ಹಾಕಿ ಅಂತ ಕನ್ಸೆಂಟ್ ಕೊಟ್ಟರೆ ಹಾಕ್ಬೋದು. ಕೇಸ್ ಹಾಕಿ ಅಂತ ಕನ್ಸೆಂಟ್ ಕೊಟ್ಟರೆ ಆ ಕೇಸನ್ನು ಹಾಕ್ಬೋದು. ಇಮ್ಯುನಿಟಿ ಕವರ್ಸ್ ಪ್ರೈವೇಟ್ ಆ್ಯಕ್ಟ್ಸ್. ಇಮ್ಯುನಿಟಿ ಕವರ್ಸ್ ಪ್ರೈವೇಟ್ ಆ್ಯಕ್ಟ್. ಈವನ್ ಅವನು ಖಾಸಗಿ ವ್ಯವಹಾರ ಏನಾರ ಮಾಡಲಿ ಇನ್ನೊಂದು ದೇಶದಾಗ ಹೋಗಿ, ಅದನ್ನೂ ಕೂಡ ಅದ್ರ ಮೇಲೆಯೂ ಕೂಡ ಕ್ರಿಮಿನಲ್ ಆ್ಯಕ್ಷನ್ ಆಗಲಿ ಅಥವಾ ಕೋರ್ಟ್ಗಾಗಲಿ ಅವರನ್ನು ಎಳೆಯೋಕ್ಕಾಗೋದಿಲ್ಲ ಅಂತ. ಅದಕ್ಕೆ
ಈ ಪ್ರೆಸೆಂಟ್ ಪ್ರಾಬ್ಲಮ್ಗೆ ಈ ಪಾಯಿಂಟ್ಗಳನ್ನು ನೀವು ಸೇರಿಸ್ಬೋದು. ಅಲ್ಲೇನು ಡಿಸ್ಕಸ್ ಮಾಡಿದ್ದೀನೋ ಅದೇ ಪಾಯಿಂಟ್ಗಳನ್ನ ಇಲ್ಲಿ ಬರೆದಿದ್ದೀನಿ ನಾನು. ಆಲ್ ದೋಸ್ ಪಾಯಿಂಟ್ಸ್ ಆರ್ ರಿಟನ್ ಹಿಯರ್. ಐ ಥಿಂಕ್ ವಿತ್ ದಿಸ್ ಐ ಹ್ಯಾವ್ ಕವರ್ಡ್ ವಾಟ್ ಎವರ್ ದ ಕ್ವಶನ್ ಪೇಪರ್ಸ್ ದ್ಯಾಟ್ ಐ ಹ್ಯಾವ್ ಚೆಕ್ಡ್ ನಾವು. ಎಲ್ಲ ಪ್ರಾಬ್ಲಮ್ಗಳನ್ನು ಇವೆಲ್ಲವುಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ಅಂತ ಹೇಳ್ತಾ, ನಿಮ್ಮ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾಗೆ ಹೆಚ್ಚು ಕಮ್ಮಿ ಇದೇ ಪ್ರಾಬ್ಲಮ್ಗಳು ಬರ್ತವೆ. ದಿ ಸೇಮ್ ಪ್ರಾಬ್ಲಮ್ ಯು ಆರ್ ಗೋಯಿಂಗ್ ಟು ಗೆಟ್, ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ದ ಎಕ್ಸಾಮ್. ವಿಶ್ ಯು ಆಲ್ ದ ಬೆಸ್ಟ್. ನೋಡೋಣ, ಸಮಯ ಸಿಕ್ಕರೆ ನಿಮ್ಮ ಸೆಮಿಸ್ಟರಿಗೆ ಸಂಬಂಧಪಟ್ಟಂಥ ಬೇರೆ ವಿಷಯಗಳ ಬಗ್ಗೆಯೂ ನಾನು ಇದೇ ಥರನಾದಂಥ ಒಂದು ವಿಡಿಯೋನ ತರ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಇವತ್ತು ನಾನು ಈ ಒಂದು ಕೆಲಸವನ್ನು ಮಾಡಿದ್ದೀನಿ ಅಂತಕ್ಕಂಥ ಸಂತೃಪ್ತಿಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.